ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿದ್ದೀರಾ? ಯಾಕಂದರೆ ಕೊನೆಯ ಕ್ಷಣದಲ್ಲಿ ಬಂದಿದ್ದೀರಿ. 2024ರಲ್ಲಿ ಕೊನೆಯ ಕ್ಷಣದಲ್ಲಿ ನಾವು ಬಂದಿದ್ದೀರಿ. ಹಲ್ಲೆಲೂಯಾ. ಪ್ರತಿಯೊಬ್ಬರ ಜೀವಿತಲ್ಲೂ ದೇವರು ಈ ವರ್ಷ ಅದ್ಭುತ ಮಾಡಿದ್ದಾರೆ, ಈ ವರ್ಷ ಆಶೀರ್ವಾದ ಮಾಡಿದ್ದಾರೆ, ಈ ವರ್ಷ ಎಲ್ಲರಿಗೂ ದೇವರೊಂದು ಬಿಡುಗಡೆ ಕೊಟ್ಟಿದ್ದಾರೆ. ನಾನು ಅಲ್ಲಿ ಕುತ್ಕೊಳ್ತಾ ಇರ್ಬೇಕಾದ್ರೆ ಎಲ್ಲರ ಜೀವಿತಲ್ಲೂ ಒಂದು ಸಾಕ್ಷಿ ಇದೆ. ಆ ಸಾಕ್ಷಿ ಈ ಮೆಸೇಜ್ ಮುಗಿದಿಂದಂತ ಕೊನೆಯದಲ್ಲಿ ಎಲ್ಲರತ್ತಿಗೂ ನಾನು ಒಂದು ವಿಡಿಯೋ ಕ್ಲಿಪ್ ತೊಗೊತೀನಿ. ಈ ವಿಡಿಯೋ ಕ್ಲಿಪ್ಪು ನಾನು ಅದನ್ನು ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಹಾಕಬೇಕಂತ ದೇವರಾತ್ಮ ನನಗೆ ಹೇಳಿದ್ರು. ಅದರಿಂದ ಅನೇಕ ಜನಗಳು ಬಿಡುಗಡೆ ಹೊಂದ್ತಾರೆ, ಅದರಿಂದ ಅನೇಕ ಜನಗಳು ಮನ ತಿರುಗ್ತಾರೆ. ಪ್ರತಿಯೊಬ್ಬರ ಜೀವಿತಲ್ಲೂ ದೇವರು ಏನೋ ಒಂದು ಕಾರ್ಯ ಮಾಡಿರ್ತಾರೆ. ರೋಗದ ವಿಷಯನೇ ಆಗಿರ್ಬೋದು, ಅಥವಾ ನೀವು ಕೆಲಸದ ವಿಷಯನೇ ಆಗಿರ್ಬೋದು, ಯಾವುದಾದ್ರೂ ನಿಮ್ಮ ಜೀವಿತದಲ್ಲಿ ದೇವರು ಏನೋ ಒಂದು ಕಾರ್ಯ ಮಾಡಿರ್ತಾರೆ. ಮಾಡಿಲ್ಲದ ಕಾರ್ಯಗಳು ಯಾವುದೂ ಇಲ್ಲ. ದೇವರು ಖಂಡಿತ ನಿಮ್ಮ ಜೀವಿತದಲ್ಲಿ ಮಾಡಿರೋ ಕಾರ್ಯಗಳು ಒಂದು ಸಾಕ್ಷಿ ರೂಪವಾಗಿ ನೀವು ವಿಡಿಯೋ ಕ್ಲಿಪ್ನಲ್ಲಿ ನಾನು ಲಾಸ್ಟ್ನಲ್ಲಿ ಎಲ್ಲರತ್ತಿಗೂ ನಾನು ತೊಗೊತೀನಿ. ಅದಕ್ಕೆ ಏನು ಹೇಳಬೇಕು ಇವಾಗಲಿಂದ ಸಿದ್ಧವಾಗಿರ್ರಿ. ಪರಿಶುದ್ಧಾತ್ಮನ ಕೇಳ್ರಿ, ಏನು ದೇವರೇ ನನ್ನ ಜೀವಿತದಲ್ಲಿ ಏನು ಅದ್ಭುತ ಮಾಡಿದ್ಯಾ, ನನ್ನ ಜೀವಿತದಲ್ಲಿ ಏನು ಆಶೀರ್ವಾದ ಮಾಡಿದೆ, 2024ನಲ್ಲಿ ನನ್ನ ಜೀವಿತದಲ್ಲಿ ದೇವರು ಏನು ಮಾಡಿದ್ದಾರೆ ಅಂತ ಕಾರ್ಯ ದೇವರ ಬೆಳಗ್ಗೆ ಕೇಳ್ಕೊಳ್ರಿ. ದೇವರು ಅದ್ಭುತ ಮಾಡ್ತಾರೆ. ಹಲ್ಲೆಲೂಯಾ. ಇವತ್ತು ಕೊನೆಯ ವರ್ಷಕ್ಕೆ ಇನ್ನೇನು ಮುಗಿಯೋದು 2 ದಿನ ಇದೆ. ಕೊನೆಯ ಕ್ಷಣದಲ್ಲಿ ಬಂದಿದ್ದೀರಿ, ಇದರಲ್ಲಿ ಬಂದಿದ್ದೀರಿ. ದೇವರು ಏನೋ ಒಂದು ಕಾರ್ಯ ಮಾಡಕ್ಕೆ ಹೋಗ್ತಾ ಇದ್ದಾರೆ, ಏನೋ ಒಂದು ಅದ್ಭುತ ಮಾಡಕ್ಕೆ ಹೋಗ್ತಾರೆ ನಿಮ್ಮ ಜೀವಿತದಲ್ಲಿ. ಆಧಾರವಾಗಿ 1 ಸಮುವೇಲನ ಪುಸ್ತಕ 5ನೇ ಅಧ್ಯಾಯದ 1-2 ವಾಕ್ಯ ಓದೋಣ. 1 ಸಮುವೇಲನ ಪುಸ್ತಕ 5ನೇ ಅಧ್ಯಾಯದ 1 ಮತ್ತು 2ನೇ ವಾಕ್ಯ ಓದೋಣ. ಫಿಲಿಷ್ಟಿಯರು ದೇವರ ಮಂಜೂಷವನ್ನು ಎಬಿನೇಸರಿನಿಂದ ಅಷ್ಟೋ ದಿನದಲ್ಲಿರುವ ದಾಗೋದನನ ಗುಡಿಗೆ ಒಯ್ದು ಅಲ್ಲಿ ದಾಗೋನನ ಮಗುಲಲ್ಲೇ ಇಟ್ಟರು. ಅಷ್ಟೋ ದಿನದವರು ಮರುದಿನ ಬೆಳಗ್ಗೆ ಎದ್ದು ನೋಡಲಾಗಿ ದಾಗೋನ್ ವಿಗ್ರಹವು ಯೆಹೋವನ ಮಂಜೂಷದ ಮುಂದೆ ಬೋರಲ ಬಿದ್ದಿರುವುದನ್ನು ಕಂಡು ಅದನ್ನು ಎತ್ತಿ ತಿರುಗಿ ಅದರ ಸ್ಥಳದಲ್ಲಿ ಹಲ್ಲೆಲೂಯಾ. ಇವತ್ತು ದೇವರು ಏನೋ ದೊಡ್ಡ ಕಾರ್ಯ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಇನ್ನು 2 ದಿನ ಮುಗ್ದಿದೆ. ಕೆಲವರ ಜೀವಿತದಲ್ಲಿ ಇನ್ನೂ ಅದ್ಭುತ ನಡೆದಿಲ್ಲ ಅಂದರೆ ದೇವರು ಖಂಡಿತ ಅದ್ಭುತ ಕಾರ್ಯಗಳು ಮಾಡಕ್ಕೆ ಹೋಗ್ತಾ ಇದ್ದಾರೆ. ಈ ವಾಕ್ಯದಲ್ಲಿ ನೋಡಲು ಪಡಬೇಕಾದ್ರೆ ಫಿಲಿಷ್ಟಿಯರು ಇಸ್ರಾಯೇಲ್ ಜನರ ಮುಂದೆ ಗೆದ್ಬಿಟ್ಟು ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಮಂಜೂಷವನ್ನ, ಹಲ್ಲೆಲೂಯಾ, ಎಲ್ಲರೂ ಕುತ್ಕೊಬೇಕು, ಮಂಜೂಷವನ್ನ ಎತ್ಕೊಂಬಂದು ಇಸ್ರಾಯೇಲ್ ಪಡೆಗೆ ಇದ್ದಿದ್ದ ಆ ಮಂಜೂಷ ಪೆಟ್ಟಿಗೆನ ಎತ್ಕೊಂಬಂದು ಫಿಲಿಷ್ಟಿಯರ ಪಡೆಯಲ್ಲಿ ಇಡ್ತಾ ಇದ್ದಾರೆ. ಎಲ್ಲಿ ಇಡ್ತಾ ಇದ್ದಾರೆ ಅಂದರೆ ದಾಗೋನ ದೇವತಾ ಅಂದ್ರೆ ಮುಂದೆ ತಗೊಂಬಂದು ಇಡ್ತಾ ಇದ್ದಾರೆ. ಇಡ್ತಾ ಇರ್ಬೇಕಾರೆ ಹಲ್ಲೆಲೂಯಾ ಸ್ತೋತ್ರ. ಇವ್ರು ಏನು ತಿಳ್ಕೊಂಬಿಟ್ರು, ಫಿಲಿಷ್ಟಿಯರವ್ರು ಏನು ತಿಳ್ಕೊಂಬಿಟ್ರು, ಇಸ್ರಾಯೇಲ್ ಅವರು ಗೆಲ್ತಾ ಇರೋದು, ಇಸ್ರಾಯೇಲ್ ಸಾಮರ್ಥ ಇರೋದು ಇದು ಮಂಜೂಷದ ಒಂದು ಪೆಟ್ಟಿಗೆ ಆಗಿದೆ. ಈ ಪೆಟ್ಟಿಗೆ ನಾನು ಎತ್ಕೊಂಡೋಗಿ ನನ್ನ ಆಲಯದಲ್ಲಿ ಇಟ್ಕೊಂಡ್ರೆ ನಾವು ಒಂದು ಬಲಿಷ್ಠವಾಗ್ತೀರಿ, ನಾವು ಬಲಿಷ್ಠ ಜನಾಂಗಗಳಾಗ್ತೀರಿ, ನಾವು ಉನ್ನತ ಸ್ಥಾನದಲ್ಲಿ ನಾವು ಹೋಗ್ತೀರಿ ಅಂತ ಫಿಲಿಷ್ಟಿಯರು ತಿಳ್ಕೊಂಬಂದು ಈ ಪೆಟ್ಟಿಗೆನ ತಗೊಂಡು ದಾಗೋನ ಆಲಯದಲ್ಲಿ ತಗೊಂಬಂದು ಇಡ್ತಾ ಇದ್ದಾರೆ. ಆದರೆ ಇವ್ರಿಗೆ ಗೊತ್ತಿಲ್ಲ ಈ ಫಿಲಿಷ್ಟಿಯರು ಹಲ್ಲೆಲೂಯಾ ಮಂಜೂಷ ಅಂದ್ರೆ ಏನು, ಮಂಜೂಷದಲ್ಲಿ ಇರೋ ಮಹಿಮೆ ಏನು, ಮಂಜೂಷ ಅಂದ್ರೆ ಏನು, ದೇವರ ಪ್ರಸನ್ನತೆ ಇವರಿಗೆ ಗೊತ್ತಿಲ್ಲ. ಇವರು ತಗೊಂಬಂದು ದಾಗೋನನ ದೇವ ಆಲಯದಲ್ಲಿ ತಗೊಂಬಂದು ಇಡ್ತಾ ಇದ್ದಾರೆ. ಇಡ್ತಾ ಇರ್ಬೇಕಾದ್ರೆ ಇಲ್ಲಿ ಏನು ಸಂಭವಿಸ್ತಾ ಇದೆ ಅಂದ್ರೆ ಇವ್ರಿಗೆ ಬೆಳಿಗ್ಗೆ ಇಲ್ಲಿ ಹಲ್ಲೆಲೂಯಾ ತಗೊಂಡೋಗಿ ಇಟ್ಟು ಬಾಗ್ಲೆ ಹಾಕಿ ಮತ್ತೆ ಬೆಳಿಗ್ಗೆ ಬಂದು ನೋಡ್ತಾ ಇರ್ಬೇಕಾದ್ರೆ ಹಲ್ಲೆಲೂಯಾ ಸ್ತೋತ್ರ ಏನಾಗ್ತದೆ, ದಾಗೋನನು ಅಡ್ಡ ಬೀಳ್ತಾ ಇದೆ. ದಾಗೋನ ಶಕ್ತಿ ಅಡ್ಡ ಬೀಳ್ತಾ ಇದೆ. ಯಾವುದಕ್ಕೆ ಅಡ್ಡ ಬಿದ್ದಿರೋದು? ಮಂಜೂಷ ಪೆಟ್ಟಿಗೆಗೆ ಅಡ್ಡ ಬಿದ್ದಿದೆ. ಹಲ್ಲೆಲೂಯಾ. ಅಡ್ಡ ಬಿದ್ದಿದೆ. ಇವ್ರು ಏನು ತಿಳ್ಕೊಂಬಿಟ್ರು, ಆಯ್ತು ಏನೋ ಗಾಳಿ ಬಂದು ವಿಗ್ರಹ ಬಿದ್ದಿದೆ, ಗಾಳಿ ಬಂದು ಏನೋ ಆಗಿದೆ, ಏನಂತ ಇವ್ರಿಗೆ ಗೊತ್ತಾಗ್ಲಿಲ್ಲ. ನೆಕ್ಸ್ಟ್ ಡೇ ಮತ್ತೆ ಏನು ಮಾಡ್ತಾ ಇದ್ದಾರೆ ಅಂದರೆ ನಿಲ್ಲಿಸ್ಬಿಟ್ಟು ಮತ್ತೆ ಹಲ್ಲೆಲೂಯಾ ಬಾಗ್ಲೆ ಹಾಕಿ ಮತ್ತೆ ನೆಕ್ಸ್ಟ್ ಡೇ ಅಲ್ಲಿ ಬಂದು ನೋಡ್ತಾ ಇದ್ದಾರೆ. ನೋಡ್ತಾ ಇರ್ಬೇಕಾರೆ ರುಂಡ ಒಂದು ಕಡೆ, ಕೈ ಒಂದು ಕಡೆ, ಕಾಲು ಒಂದು ಕಡೆ ಎಲ್ಲ ಬಿದ್ದಿದೆ. ಹಲ್ಲೆಲೂಯಾ ಸ್ತೋತ್ರ. ಆವಾಗ ಇವರಿಗೆ ಗೊತ್ತಾಯಿತು, ಇಲ್ಲಿ ನಿಂತಿರೋ ಮಂಜೂಷ ಸಾಮಾನ್ಯವಾದ ಮಂಜೂಷ ಅಲ್ಲ, ಅದು ದೇವರು ಹಲ್ಲೆಲೂಯಾ ಸ್ತೋತ್ರ ಪಡೆದ ದೇವರ ಮಹಿಮೆ ಇಳಿದು ಬಂದರ ಮಂಜೂಷ. ಅಂದ್ರೆ ನನ್ನ ದೇವರು ಎಲೋಹಿಮ್ ಅಂದ್ರೆ ದೇವರಿಗೆ ದೇವರಾಗಿರ್ತಾರೆ. ಹಲ್ಲೆಲೂಯಾ ಸ್ತೋತ್ರ. ನನ್ನ ದೇವರಿಗೆ
ದೇವರು ನಾವು ಸೇವಿಸೋದು. ಇವತ್ತು ನಿಮ್ಮ ಜೀವಿತದಲ್ಲಿ ಆರಾಧನೆಗೆ ಕುಟುಂಬದಲ್ಲಿ ಒಂಟಿಗಷ್ಟರಾಗಿ ಬಂದಿರ್ತಾರೆ. ಕುಟುಂಬದಲ್ಲಿ ಕಾಲೆಲ್ಲ ಸತ್ರ ಒಂಟಿಗಷ್ಟರ ಗಂಡ ಬಂದಿದ್ರೆ ಹೆಂಡತಿ ಬಂದಿರಲ್ಲ, ಹೆಂಡತಿ ಬಂದರೆ ಗಂಡ ಬಂದಿರಲ್ಲ, ಮಕ್ಕಳು ಬಂದರೆ ತಂದೆ ತಾಯಿ ಬಂದಿರಲ್ಲ. ಕುಟುಂಬದಲ್ಲಿ ಏನಾಗಿರುತ್ತೆ, ಒಂಟಿಗಷ್ಟರಾಗಿ ನೀವು ರಕ್ಷಣೆ ಹೊಂದಿರ್ತೀರಾ. ಕುಟುಂಬದಲ್ಲಿ ಒಂಟಿಗಷ್ಟರಾಗಿ ನೀವು ರಕ್ಷಣೆ ಹೊಂದಿರ್ತೀರಾ. ಇವತ್ತು ದೇವರು ಏನು ಹೇಳ್ತಾ ಇರೋದು ಗೊತ್ತಾ? ಆರಾಧನೆ ಉಳ್ಳೋದು ನನಗದು, ಆರಾಧನೆ ನೀವು ತಪ್ಪಿಸ್ಬಾರ್ದು. ಆರಾಧನೆ ಉಳ್ಳೋದು ಅದು ನನಗುಳ್ಳದು. ಯಾರೇ ಆರಾಧನೆ ಇವತ್ತು ತಡೆಯಾಗಿ ನಿಂತಿದ್ರೆ ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ ಅಂತ ದೇವರ ವಾಕ್ಯ ನಾವು ಕಾಣಲ್ಪಡ್ತಾ ಇದ್ದೀರಿ. ಈ ದಾಗೋನನ ಶಕ್ತಿ ಹಾಲೆಲ್ಲೂ ಸತ ಭಯಂಕರವಾಗಿತ್ತು. ಫಿಲಿಷ್ಟಿಯರು ಅದನ್ನೇ ದೇವರಂತ ಆರಾಧನೆ ಮಾಡ್ತಾ ಇರೋದು ಶಕ್ತಿ ಆಗಿರುತ್ತೆ. ಈ ವಿಗ್ರಹ ಭಯಂಕರವಾದ ಎತ್ತರವಾಗಿರುತ್ತೆ. ಈ ವಿಗ್ರಹದಲ್ಲಿ ಅನೇಕ ಕಾರ್ಯಗಳು ಇರುತ್ತೆ. ಈ ಫಿಲಿಷ್ಟಿಯರು ಏನು ಮಾಡ್ತಾ ಇದ್ರು ಗೊತ್ತಾ? ಇದನ್ನು ಬಂದು ಆರಾಧಿಸಿದಾಗ ಅವ್ರಿಗೆ ಸಮೃದ್ಧಿ ಉಂಟಾಗ್ತಾ ಇತ್ತು. ಅವರ ಜೀವಿತದ ಎಲ್ಲ ಕೊರತೆಗಳು ನೀಗಿಸ್ತಾ ಇತ್ತು. ಅವರ ಜೀವಿತದಲ್ಲಿ ಎಲ್ಲ ಸಮೃದ್ಧಿಯಾಗಿ ಕಾಣ್ತಾ ಇತ್ತು. ಇವ್ರು ಏನು ತಿಳ್ಕೊಂಬಿಟ್ರು, ಮಂಜುಷ ತಗೊಂಬಂದು ಈ ದಾಗೋನ ದೇವತದಲ್ಲಿ ನಿಟ್ರೆ ನಮ್ಗೆ ಇನ್ನೂ ಒಳ್ಳೇದಾಗುತ್ತೆ, ನಮಗೆ ಇನ್ನೂ ಆಶೀರ್ವಾದ ಕಾಣುತ್ತೆ ಅಂತ ಈ ಫಿಲಿಷ್ಟಿಯರು ತಗೊಂಬಂದು ಮಂಜುಷನ ಪೆಟ್ಟಿಗೆ ತಂದು ದಾಗೋನ ದೇವಾಲಯದಲ್ಲಿ ಇಡ್ತಾ ಇದ್ದಾರೆ. ಇಟ್ಟಿದಾಗ ಹಾಲಲ್ಲಿ ಸತ್ರ ದೇವರ ಒಬ್ಬನೇ ಆಗಿದ್ದಾನೆ, ಸೃಷ್ಟಿಕರ್ತನು ಒಬ್ಬನೇ ಆಗಿದ್ದಾನೆ. ಆತನ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ಆತನೇ ದೇವರಾಗಿದ್ದಾನೆ, ಆತನೇ ಕಷ್ಟನ ಸೃಷ್ಟಿಕರ್ತನಾಗಿದ್ದಾನೆ, ಆತನೇ ರಾಜನಾಗಿದ್ದಾನೆ. ಆತನ ನಾಮಕ್ಕೆ ಎಲ್ಲ ಅಡ್ಡ ಬೀಳಲ ಪಡಬೇಕು. ಹಾಲೆಲೂಯಾ ಸ್ತೋತ್ರ. ಇವತ್ತು ಆರಾಧನೆಗೆ ಯಾರಾದರೂ ನಿಮಗೆ ತಡೆಯಾಗಿ ನಿಂತಿದ್ದಾರಾ? ಇವತ್ತು ಆರಾಧನೆ ನಿಮ್ಗೆ ಏನಾದರೂ ವಿರುದ್ಧವಾಗಿ ಯಾರಾದರೂ ಬಂದಿದ್ದಾರಾ? ದೇವರು ಹೇಳ್ತಾ ಇದ್ದಾರೆ, ಅಂಥ ಶಕ್ತಿಗಳು ನಾನು ಹೊಡೆದಾಕ್ತಾ ಇದ್ದೀನಿ ಅಂತ. ಹಾಲೆಲೂಯಾ, ಅಂಥ ಶಕ್ತಿಗಳನ್ನ ನಾನು ಹೊಡೆದಾಕ್ತಾ ಇದ್ದೀನಿ. ಇವತ್ತು ಇನ್ನೂ 2 ದಿವಸ ಇದೆ. ಹಾಲೆಲೂಯಾ ಸ್ತೋತ್ರ. 24 ವರ್ಷ, 2024 ಮುಗಿಯೋದು ಇನ್ನು 2 ದಿನ ಇದೆ. ಈ 2 ದಿನದಲ್ಲಿ ದೇವರು ಮಾಡಬೇಕಾದ ಅದ್ಭುತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ದೇವರು ಮಾಡಕ್ಕೆ ಹೋಗ್ತಾ ಇದ್ದಾರೆ. ಹಾಲೆಲೂಯಾ. ಅನೇಕರು ವಿರೋಧವಾಗಿ ಅನೇಕರು ಕಾರ್ಯಗಳು ಮಾಡ್ತಾರೆ. ಆರಾಧನೆಗೆ ಹೋಗಬಾರ್ದು, ನೀನು ಆರಾಧನೆಗೆ ಹೆಂಗೆ ಹೋಗ್ತೀಯಾ, ನೀನು ಆರಾಧನೆ ಹೆಂಗೆ ಮಾಡ್ತೀಯಾ, ನೀನು ದೇವ್ರನ್ನ ಹೆಂಗೆ ಸ್ತುತಿಸ್ತೀಯಾ, ದೇವ್ರನ್ನ ಹೆಂಗೆ ಕೊಂಡಾಡ್ತೀಯ ಅಂತ ಅನೇಕರು ಹೇಳ್ತಾ ಇರ್ಬೋದು. ಆದರೆ ದೇವರು ಹೇಳ್ತಾ ಇದ್ರೆ, ನಾನು ಹಾಲಲ್ಲಿ ಸತ್ರ ಎದ್ದು ಬಂದರೆ ಯಾವ ಶಕ್ತಿಗಳು ನನ್ನ ಮುಂದೆ ನಿಲ್ಲಕ್ಕಾಗಲ್ಲ. ಎಲ್ಲ ಶಕ್ತಿಗಳು ನಾನು ಅಡ್ಡ ಬೀಳಲೇಬೇಕು. ಹಾಲೆಲೂಯಾ. ಎಲ್ಲ ಶಕ್ತಿಗಳು ಅಡ್ಡ ಬೀಳಲೇಬೇಕು. ಆಮೇನ್. ಹಾಲೆಲೂಯಾ. ಈ ಫಿಲಿಷ್ಟಿಯರಿಗೆ ಗೊತ್ತಾಗಲೇ ಇಲ್ಲ, ಫಿಲಿಷ್ಟಿಯರಿಗೆ ತಿಳಿಲೇ ಇಲ್ಲ. ಅವ್ರು 1 ದಿವಸ ನೋಡಿದ್ರು ಅಡ್ಡ ಬೀಳ್ತಾ ಇದೆ. 2ನೇ ದಿವಸ ಬಂದು ನೋಡ್ತಾ ಇದ್ದಾರೆ, ವಿಚಿತ್ರವಾಗಿದೆ. ಕೆಳಗಡೆ ವಾಕ್ಯ ಓದಿ, ಅದೇ 4ನೇ ವಾಕ್ಯ ಓದಿ, ಅದೇ 5ನೇ, ಅದೇ 4 ಇವಾಗ ಬೇಗ. ಮುಂದಿನ ದಿನ ಬೆಳಗ್ಗೆ ನೋಡುವಾಗ ದಾಗೋದನ ತಲೆಯು ಕೈಗಳು ಕಡಿಯಲ್ಪಟ್ಟು ಹೊಸ್ತಲಿನ ಮೇಲೆ ಬಿದ್ದಿದ್ದವು. ಮುಂಡ ಮಾತ್ರ ಯೆಹೋವನ ಮಂಜೂಷದ ಮುಂದೆ ಬಿದ್ದಿತು. ಇಂದಿನವರೆಗೂ ದಾಗೋದನ ಯಾಜಕನು ಅವನ ಬಳಿಗೆ ಬರುವವರೆಲ್ಲರೂ ಆಸ್ಟೋನಿನ ಗುಡಿಯ ಹೊಸ್ತಲಿನಲ್ಲಿ ತುಳಿದಿರುವುದಕ್ಕೆ ಇದೇ ಕಾರಣ. ಹಾಲೆಲೂಯಾ. ಏನು ಬೀಳ್ತಾ ಇದೆ? ರುಂಡ ಮಾತ್ರ ಅಡ್ಡ ಬಿಡಿದೆ. ಕೈ ಒಂದು ಕಡೆ, ಕಾಲ ಒಂದು ಕಡೆ, ತಲೆ ಒಂದು ಕಡೆ. ತಲೆ ಮಾತ್ರ ಇದೆ, ಇನ್ನು ಮಿಕ್ಕಿದೆಲ್ಲ ವಿರೋಧ ಪಾಠಗಳು ಬಿದ್ದಿದೆ. ಹಾಲೆಲೂಯಾ ಸ್ತೋತ್ರ. ಇವರು ಇದನ್ನೇ ನಿಜವಾದ ದೇವರಾಗಿದ್ರೆ ಏನಕ್ಕೆ ಆ ಮಂಜುಷಗೆ ಅಡ್ಡ ಬೀಳಬೇಕಾಯ್ತು? ಏನಕ್ಕೆ ಮಂಜುಷಗೆ ಹಾಲೆಲೂಯಾ ಸ್ತೋತ್ರ ಅಡ್ಡ ಬೀಳಬೇಕಾಯ್ತು? ಇದೊಂದೇ ಅಲ್ಲ ಕಾರಣ. ಅಲ್ಲಿ ಫಿಲಿಷ್ಟಿಯರ ಪಾಳ್ಯದಲ್ಲಿ ಭಯಂಕರವಾದ ಹೋರಾಟಗಳು ಬಂತು, ಭಯಂಕರ ನಿಂದೆಗಳು ಬಂತು, ರೋಗ ಬಂತು. ಹಾಲೆಲೂಯಾ ಸ್ತೋತ್ರ. ಅವರಿಗೆ ಕಷ್ಟ ಬಂತು, ಅವ್ರಿಗೆ ತಡೆಗಳಾದ ಶಕ್ತಿ ಹಾಲೆಲೂಯಾ ಸ್ತೋತ್ರ ಆಗಲೇ ಇಲ್ಲ. ಅವ್ರ ಜೀವಿತದಲ್ಲಿ ಏನು ಮಾಡ್ಬೇಕಂತ ಆಗಲೇ ಇಲ್ಲ. ಅವ್ರು ಏನೋ ತಗೊಂಬಂದು ಫಿಲಿಷ್ಟಿಯನ ಹಾಲೆಲೂಯಾ ಸ್ತೋತ್ರ ತಗೊಂಬಂದು ಪಾಳ್ಯದಲ್ಲಿ ಇಟ್ಬಿಟ್ರು. ಮಂಜುಷ ನಮಗೆ ಒಳ್ಳೇದಾಗುತ್ತೆ, ನಮ್ಮ ಜೀವಿತ ಚೆನ್ನಾಗಿರುತ್ತೆ ಅಂತ. ಇವತ್ತು ಅನೇಕರ ಜೀವಿತದಲ್ಲಿ ನೀನು ಆರಾಧನೆಗೆ ಹೋಗ್ಬೇಡ, ನೀನು ಆರಾಧನೆಗೆ ಹೆಂಗೆ ಹೋಗ್ತೀಯಾ, ನೀನು ಹೋಗದೆ ನಾನು ಸುಮ್ಮನೆ ಇರಲ್ಲ ಅಂತ ಅನೇಕರು ಹೇಳಿರ್ಬೋದು, ಅನೇಕರನ್ನ ಹೆಂಡಿಸಿರ್ಬೋದು. ಆರಾಧನೆ ಅನ್ನೋದು ದೇವರುಗಳೋದು. ಇವತ್ತು ಆರಾಧನೆ ವಿರೋಧವಾಗಿ ಯಾರೇ ನಿಲ್ಲಿ, ದೇವರ ಅವ್ರಿಗಾಗಿ ಯುದ್ಧ ಮಾಡುವ ದೇವರಾಗಿದ್ದಾರೆ. ಹಾಲೆಲೂಯಾ ಸ್ತೋತ್ರ. ಈ ಫಿಲಿಷ್ಟಿಯರ ಜೀವಿತದಲ್ಲಿ ನೋಡ್ಬೇಕಂದ್ರೆ ಭಯಂಕರವಾದ ಹೋರಾಟಗಳು ಬಂತು. ಅವ್ರ ಕೈಗಳೆಲ್ಲ ಏನಾಯ್ತಾರೆ, ಬೊಬ್ಬೆ. ಹಾಲೆಲೂಯಾ ಸ್ತೋತ್ರ. ಟ್ಯೂಮರ್ಸ್ ಅಂತಾರೆ ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ಏನಂತಾರೆ ಓದಿ, ಇನ್ನೊಂದು ಕೆಳಗಡೆ ವಾಕ್ಯ ಓದಿ, ಅದೇ ಥರ 6ನೇ ಅಧ್ಯಾಯ ಓದಿ. ಯೆಹೋವನ ಹಸ್ತವು ಆಸ್ಟೋನ್ ದಿನದವರೆಗೆ ಬಾಧಕವಾಗಿತ್ತು. ಆತನು ಆ ನಗರದಲ್ಲಿಯೂ ಅದರ ಗ್ರಾಮಗಳಲ್ಲಿಯೂ ಗಡ್ಡೆ ರೋಗವನ್ನು ಬರಮಾಡಿ ಅವುಗಳನ್ನು ಹಾಳು ಮಾಡಿದನು. ಆಸ್ಟೋ ದಿನ ಜನರು ಅದನ್ನು ನೋಡಿ, ಇಸ್ರಾಯೇಲರ ದೇವರ ಮಂಜೂಷವು ನಮ್ಮಲ್ಲಿರಬಾರದು, ಆತನ ಹಸ್ತವು ನಮಗೂ ನಮ್ಮ ದೇವರಾದ ದಾಗೋದನಿಗೂ ಬಾಧಕವಾಗಿದೆ ಎಂದು ಹೇಳಿ ಫಿಲಿಷ್ಟಿಯ ಪ್ರಭುಗಳೆಲ್ಲರನ್ನು ಕೂಡಿಸಿ. ಹಾಲೆಲೂಯಾ ಸ್ತೋತ್ರ. ಏನಾಗಿದೆ? ಗಡ್ಡೆ
ಗಡ್ಡೆ ರೋಗ. ಹಾಲೆಲೂಯ ಸ್ತೋತ್ರ. ಗಡ್ಡೆ ರೋಗ ಬಂದಿದೆ. ಅಬ್ರಾಮನು ಹಾಲೆಲೂಯ ಸ್ತೋತ್ರ ಒಂದು ತಪ್ಪು ಮಾಡ್ದ. ಅಬ್ರಾಮನ್ ಏನು ತಪ್ಪು ಮಾಡ್ದ ಅಂದರೆ ಐಗುಪ್ತ ದೇಶಕ್ಕೆ ಬಂದ. ಐಗುಪ್ತ ದೇಶಕ್ಕೆ ಬಂದಾಗ ಅಬ್ರಾಮನ್ ಏನು ಮಾಡ್ದ ಗೊತ್ತಾ? ತನ್ನ ಹೆಂಡತಿ ಸುಂದರವಾಗಿರ್ತಾಳೆ. ಆ ಹೆಂಡತಿ ಸುಂದರವಾಗಿರ್ತಾಳೆ, ನನ್ನ ಹೆಂಡತಿ ಅಂತ ಹೇಳ್ಬಿಟ್ರೆ ನನ್ನನ್ನು ಕೊಂದು ಅವಳ ಮದುವೆ ಮಾಡ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಇನ್ನು ಭಯದಿಂದ ಈಕೆ ನನ್ನ ತಂಗಿ ಅಂತ ಹೇಳ್ಬಿಟ್ಟ. ಹಾಲೆಲೂಯ ಸ್ತೋತ್ರ. ಹೇಳ್ದಾಗ ಅವನು ಜೀವಿತದಲ್ಲಿ ಅವನು ಮಾಡಿದ ತಪ್ಪೇ ಇಲ್ಲ ಅಂತ ಹೇಳ್ತಲ್ಲ, ಅವನು ತಪ್ಪು ಮಾಡ್ದ. ಆದರೆ ಅವನ ಜೀವಿತದಲ್ಲಿ ಏನಾಯ್ತು ಅಂದರೆ ದೇವರ ಅವನ್ನ ಬಿಟ್ಕೊಡ್ಲಿಲ್ಲ, ದೇವರನ್ನ ಇದು ಮಾಡಲಿಲ್ಲ. ಅವನು ಭಯಂಕರವಾದ ಏನು ಮಾಡ್ದ? ಪಶ್ಚಾತ್ತಾಪ ಪಟ್ಟು ಏನು ಮಾಡಬೇಕು ದೇವರೇ, ಯಾಕೆ ದೇವರೇ ನಂಗೆ ಹಿಂಗೆ ಆಗ್ತಾಯಿದೆ ಅಂದ್ಬಿಟ್ಟು ಐಗುಪ್ತ ದೇಶಕ್ಕೆ ಹೋದ. ಫರೋನ ಮನೆಯಲ್ಲಿ ಹೋದ್ರು. ಫರೋನ ನೆಕ್ಸ್ಟ್ ಅವಳ ವಿವಾಹ ಮಾಡಬೇಕು ಅಂತ ಎಲ್ಲ ಸಿದ್ಧ ಮಾಡ್ಕೊಂಡಿರ್ತಾನೆ. ಆವಾಗ ದೇವರು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ರೋಗ ತಂದಾಗ್ತಾ ಇದ್ದಾರೆ. ಹಾಲೆಲೂಯ ಸ್ತೋತ್ರ. ಏನೋ ರೋಗ ತಂದಾಗ್ತಾ ಇದ್ದಾರೆ. ಓದಿ, ಅದೇ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 17ನೇ ವಾಕ್ಯ. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 17ನೇ ವಾಕ್ಯ. ಆದರೆ ಯೆಹೋವನು ಫರೋನಿನಿಗೂ ಅವನ ಮನೆಯವರಿಗೂ ಅಬ್ರಾಮನ ಹೆಂಡತಿಯಾದ ಸಾರಾಳ ನಿಮಿತ್ತ ಬಹಳ ಉಪದ್ರವಗಳನ್ನು ಉಂಟು ಮಾಡಿ ಬಾಧಿಸಿದನು. ಆಗ ಫರೋಹನು ಅಬ್ರಾಮನನ್ನು ಕರೆಸಿ, ಯಾಕೆ ಹೀಗೆ ಮಾಡಿದೆ? ಹೆಂಡತಿ ಎಂದು ಯಾಕೆ ನನಗೆ ತಿಳಿಸಲಿಲ್ಲ? ತಂಗಿ ಎಂದು ಯಾಕೆ ಹೇಳಿದೆ? ಹೀಗೆ ಸಾಕು. ಹಾಲೆಲೂಯ ಸ್ತೋತ್ರ. ಈ ಅಬ್ರಾಮನ್ ಏನು ಮಾಡ್ದ? ಅವನು ಫರೋಹನಿಗೆ ಭಯ ಬಿದ್ದು ಇವಳು ಏನಾದರೂ ನಾನು ಹೆಂಡತಿ ಅಂದರೆ ನನ್ನನ್ನು ಕೊಂಡುಬಿಟ್ಟು ಇವಳ ವಿವಾಹ ಮಾಡ್ಕೊಂಡ್ಬಿಡ್ತಾರೆ ಅಂತ ಆಗಿನ ಕಾಲದಲ್ಲಿ ಇತ್ತು. ಆ ಥರ ಭಯಂಕರದ ಕಾಲಗಳು ಇತ್ತು. ಈ ಅಬ್ರಾಮನ್ ಏನು ಮಾಡ್ದ? ಇವಳು ನನ್ನ ಸ್ವಂತ ತಂಗಿ ಅಂದ್ಬಿಟ್ಟು ಅಲ್ಲಿ ಫರೋಹನ ಮನೆಯಲ್ಲಿ ಇದ್ದರು. ಫರೋಹನ ಮನೆ ಇದ್ದಾಗ ನನ್ನ ದೇವರು ಬಿಡ್ತಾರಾ? ಹಾಲೆಲೂಯ ಸ್ತೋತ್ರ. ಖಂಡಿತ ದೇವರು ಬಿಡಲ್ಲ. ಅದಕ್ಕೆ ಹೇಳೋದು, ನಾವು ಎಂಥ ದೇವರನ್ನ ಆರಾಧನೆ ಮಾಡೋದು? ಆತನು ಭೂಮಿ ಆಕಾಶ ಸೃಷ್ಟಿ ಮಾಡಿರುವ ದೇವರು. ಎಲೋಹಿಮ್ ಅಂದರೆ ದೇವರಿಗೆ ದೇವರಾದ ದೇವರು. ಹಾಲೆಲೂಯ ಸ್ತೋತ್ರ. ಅಂಥ ದೇವರ ನಾವು ಆರಾಧನೆ ಮಾಡ್ತಾ ಇದ್ದೀರಿ, ಅಂಥ ದೇವರ ನಾವು ಸ್ತುತಿಸ್ತಾ ಇದ್ದೀರಿ. ಇವತ್ತು ನಿಮ್ಮ ಮಧ್ಯದಲ್ಲಿ ಏನಾದರೂ ಕೊರತೆ ಸಮಸ್ಯೆ ಇದ್ರೆ ದೇವರು ನಿಮಗಾಗಿ ಇವತ್ತು ಯುದ್ಧ ಮಾಡ್ತಾ ಇದ್ದಾರೆ. ಯಾವಾಗ ಫಿಲಿಷ್ಟಿಯರು ಹಾಲೆಲೂಯ ಸ್ತೋತ್ರ ತಗೊಂಬಂದು ಪಾಳ್ಯದಲ್ಲಿ ಮನುಷ್ಯ ಇಟ್ಟರು, ಅವರು ಮನುಷ್ಯನ ಮತ್ತೆ ಕಳಿಸೋರ್ಗೂ ದೇವರು ಬಿಡಲಿಲ್ಲ. ಈ ದಾಗವನ ಚರಿತ್ರೆ ನೋಡ್ಬೇಕಂದ್ರೆ ಅನೇಕ ತಲೆಮಾರದಿಂದ ದೇವರು ಇದು ಹಾಲೆಲೂಯ ಸ್ತೋತ್ರ ಇವರಿಗೆ ದೇವರಾಗಿರ್ತಾರೆ. ಈತನು ಹಾಲೆಲೂಯ ಸ್ತೋತ್ರ ಏನಂತಾರೆ? ಸಮೃದ್ಧಿ, ಫೆಟಲ್ ಸಮೃದ್ಧಿ ಅಂದರೆ ಅಗ್ರಿಕಲ್ಚರಲ್ಲಿ ಸಮೃದ್ಧಿ ಉಂಟಾಗೋದು. ಆ ಥರ ದೇವರು ಅಂದ್ಕೊಂಡು ಇದನ್ನು ಆರಾಧನೆ ಮಾಡ್ತಾ ಇರ್ತಾರೆ, ಈ ದಾಗವನ ಶಕ್ತಿನ. ಈ ದಾಗವನ ಶಕ್ತಿ ಏನು ಸಾಮಾನ್ಯದ ಶಕ್ತಿ ಅಲ್ಲ. ಅದು ಆ ಫಿಲಿಷ್ಟಿಯರ ಜೀವಿತದಲ್ಲಿ ಅನೇಕ ಕಾರ್ಯಗಳು ಮಾಡಿದ ಶಕ್ತಿ ಆಗಿರುತ್ತೆ. ಆ ಕಾರ್ಯದಲ್ಲಿ ಈ ಮನುಷ್ಯನ ಎತ್ಕೊಂಡ್ಬಂದು ಹಾಲೆಲೂಯ ಸ್ತೋತ್ರ ಪಾಳ್ಯದಲ್ಲಿ ಇಡ್ತಾ ಇದ್ದಾರೆ. ಇಟ್ಟಿದಾಗ ನನ್ನ ದೇವರು ಬಿಡ್ತಾರ? ಹಾಲೆಲೂಯ ಸ್ತೋತ್ರ ಬಿಡಲ್ಲ. ಯಾವಾಗ ಈ ಮನುಷ್ಯ ಅಲ್ಲಿಂದ ಕಳಿಸೋರ್ಗೂ ದೇವರ ಹಾಲೆಲೂಯ ಸ್ತೋತ್ರ ಕರ ಈ ಫಿಲಿಷ್ಟಿಯರ ಮೇಲೆ ಉಂಟಾಯಿತು. ಅವರೆಲ್ಲರೂ ಭಯ ಪಡಿಸ್ತಿರಾದ್ರು. ಅವರೆಲ್ಲರೂ ಏನಾದ್ರು, ಏನಪ್ಪ ಮಾಡೋದು, ಏನಕ್ಕೆ ನಾವು ತಂದ್ರಿ ಅಂತ ಭಯದಿಂದ ಹಾಲೆಲೂಯ ಸ್ತೋತ್ರ ಮನುಷ್ಯನ ಆಶೆ ಕಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಲೆಲೂಯ ಸ್ತೋತ್ರ. ಇವತ್ತು ಆರಾಧನೆಗೆ ನಿಮಗೆ ವಿರೋಧವಾಗಿ ಏನಾದರೂ ಬಂದರೆ ದೇವರು ಸುಮ್ಮನೆ ಬಿಡಲ್ಲ. ಅದಕ್ಕೆ ಹೇಳೋದು, ಪ್ರತ್ಯೇಕವಾಗಿ ಆರಾಧನೆ ನೀವು ದೇವರಿಗೆ ಉಳ್ಳೋದು. ನೀವು ಏನೇ ಮಾಡಲಿ ಆರಾಧನೆ ಮಾತ್ರ ತಪ್ಪಿಸ್ಕೊಂಬೇಡಿ ಅಂತ ದೇವರ ವಾಕ್ಯ ನಾವು ಹೇಳ್ತೀರಿ. ಹಾಲೆಲೂಯ ಸ್ತೋತ್ರ. ಇವತ್ತು ನೀವು ಆರಾಧನೆಗೆ ಬರದೆ ಏನೋ ಒಂದು ಕಾರ್ಯ, ನಾನು ಮದುವೆಗೆ ಹೋಗ್ಬೇಕು, ನಾನು ಹಾಲೆಲೂಯ ಸ್ತೋತ್ರ ಫ್ರೆಂಡ್ಶಿಪ್ಗೆ ಹೋಗ್ಬೇಕು, ಫ್ರೆಂಡ್ಸ್ ಮನೆಗೆ ಹೋಗ್ಬೇಕು, ಸಂಬಂಧಿಕರ ಮನೆಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ಅನೇಕರಿಗೆ ನೀವು ಹೇಳ್ತೀರಾ. ಆದರೆ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಫಸ್ಟ್ ನನಗೆ ಕೊಡಬೇಕಾದ್ರೆ ನನ್ನ ಪ್ರಿಫರೆನ್ಸ್ ನಾನು ಕೊಡಪ್ಪ, ಆಮೇಲೆ ನಾನು ನಿನ್ನ ಕಾರ್ಯ ನಾನು ಮಾಡ್ತೀನಿ, ನಾನು ನಿನಗಾಗಿ ಯುದ್ಧ ಮಾಡ್ತೀನಿ, ನೀನು ಬಾ ಅಲೆದಲ್ಲಿ, ನಾನು ನೋಡ್ತೀನಿ ನೀನು ಮುಖ್ಯದ ಕಾರ್ಯಗಳು, ನಿನಗೇನಾಗಬೇಕಾದ್ರೆ ನಾನು ನಿಂತ್ಕೊಂಡು ನಿನಗೆ ಯುದ್ಧ ಮಾಡ್ತೀನಿ ಅಂತ ದೇವರ ವಾಕ್ಯ ನಾವು ಕಾಣಲ್ಪಡುತ್ತೆ. ಇದೊಂದು ನಡೆದಿರೋ ಘಟನೆ ನಾನು ಹೇಳ್ತೀನಿ. ಈ ಒಂದು ಹೆಂಡತಿ ರಕ್ಷಣೆ ಹೊಂದಿರ್ತಾರೆ, ಗಂಡ ರಕ್ಷಣೆ ಹೊಂದಿರಲ್ಲ. ಈ ಗಂಡ ಏನು ಮಾಡ್ತಾನೆ ಗೊತ್ತಾ? ಅನೇಕ ಸತಿ ಹೆಂಡತಿನ ಚಿತ್ರಿಸ್ತಾನೆ. ಆ ಚರ್ಚಿಗೆ ಹೋಗ್ಬೇಡ ನೀನು, ಆರಾಧನೆಗೆ ಹೋಗ್ಬೇಡ ನೀನು, ಅಲ್ಲಿ ಹೋಗ್ಬೇಡ ನೀನು ಅಂತ ಅನೇಕ ಸತಿ ಆ ಚರ್ಚಿಗೆ ಹೋಗಿ ಬಂದರೆ ಸಾಕು ಒಂದು ಭತ್ತ ತೊಗೊಂಡು ಹೊಡಿತಾ ಇದ್ದಾನೆ. ಇದು ನಡೆದಿರೋ ಘಟನೆ ನಾನು ಹೇಳ್ತಾ ಇದ್ದೀನಿ. ಚೆನ್ನಾಗಿ ಹೊಡಿತಾ ಇರ್ತಾನೆ. ಆದ್ರೂ ಈ ಹೆಂಡತಿ ಏನು ಮಾಡ್ತಾಳೆ? ಹಾಲೆಲೂಯ ಸ್ತೋತ್ರ. ಅವಳಿಗೆ ಗಂಡನಿಗೆ ಎದುರ್ದಾಗೆ ದೇವರು ನನ್ನ ಕರೆದಿರೋದು, ದೇವರು ನನ್ನ ಆರಾಧಿಸ್ತಾನೆ ಅಂದ್ಬಿಟ್ಟು ಹಂಗೆ ಹೋಗ್ತಾ ಇದ್ಲು. ಹೋಗಿ ಮತ್ತೆ ಹಳೆಗೆ ಬಂದು ಮತ್ತೆ ಮನೆಗೆ ಬಂದಾಗ ಮತ್ತೆ ಗಂಡ ಹೊಡಿತಾ ಇರ್ತಾನೆ, ಮತ್ತೆ ಇದು ಮಾಡ್ತಾ ಇರ್ತಾನೆ. ಒಂದು ದಿವಸ ಕರ್ತನ ಮೇಜು ಇರುತ್ತೆ.
ಈ ಕರ್ತನ ಮೇಜಿಗೆ ಈಕೆ ಪಾಲ್ಗಾಲಾಗ್ತಾಳೆ. ಈಕೆ ಹೋಗ್ಬೇಕಾದ್ರೆ ಏನು ಹೇಳ್ತಾಳೆ, ನೋಡು ನಾನು ದೇವರ ಮಾಂಸಕ್ಕೂ ಮತ್ತು ರಕ್ತಕ್ಕೂ ನಾನು ಸೇವಿಸಕ್ಕೆ ಹೋಗ್ತಾ ಇದ್ದೀನಿ, ಬರ್ಬೇಕಾದ್ರೆ ನಾನು ಅದೇ ನಿನಗೆ ತೊಗೊಂಬರ್ತೀನಿ ಅಂತ ಹೇಳ್ತಾಳೆ. ಇವನು ಗಂಡ ಏನಕ್ಕೆ ಆ ಥರ ಹೇಳ್ತಾಳೆ ಅಂದರೆ, ನಾನು ನಿಜವಾದ ಹಾಲಲ್ಲಿ ಸುತ್ತ ದೇವರ ಮಾಂಸಕ್ಕೆ ನಾನು ಪಾಲ್ಗಳಾಗ್ತೀನಿ ಅಂದರೆ, ರೊಟ್ಟಿ ಬಂದು ಇಲ್ಲಿ ಚರ್ಚಲ್ಲಿ ಕೊಡೋದು ರೊಟ್ಟಿ ಕೊಡ್ತಾರೆ. ಆದರೆ ಈಕೆ ಏನು ಹೇಳ್ತಾಳೆ, ಗಂಡನಿಗೆ ಗೊತ್ತಿಲ್ಲ, ರಕ್ಷಣೆ ಬಂದಿಲ್ಲ, ಆತನ ಏನಾಗಿದೆ ಅನ್ಯನಾಗಿದ್ದಾನೆ. ಈಕೆ ಏನು ಹೇಳ್ತಾಳೆ, ನಾನು ದೇವರ ಮಾಂಸಕ್ಕೆ ಭಜಿಸಕ್ಕೆ ನಾನು ಹೋಗ್ತಾ ಇದ್ದೀನಿ, ಆತನ ಮಾಂಸಕ್ಕೆ ಕಾರ್ಯಕ್ಕೆ ನಾನು ಹೋಗ್ತಾ ಇದ್ದೀನಿ, ನಾನು ಬರ್ಬೇಕಾದ್ರೆ ಸ್ವಲ್ಪ ಎತ್ಕೊಂಡ್ಬರ್ತೀನಿ, ನೀನು ನೋಡು ನಿಜವಾದ ಕರ್ತನು ನಮ್ಮ ಕರ್ತನು ಅಂತ ಹೇಳಿರ್ತಾರೆ. ಈಕೆ ಬರ್ಬೇಕಾದ್ರೆ ಆಕೆ ಕೈನಲ್ಲಿ ರೊಟ್ಟಿ ಇರುತ್ತೆ, ದ್ರಾಕ್ಷಿ ರಸ ಇರುತ್ತೆ. ಈಕೆ ಎತ್ಕೊಂಡ್ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ದೇವರೇ ನೀನು ಹೇಳಿದ್ಯಲ್ಲಪ್ಪ, ನೀನು ಹೇಳಿದ್ಯಲ್ಲ ಇದು ಮಾಂಸವಾಗಿ ಮಾರ್ಪಡಿಸು ಅಂತ ಆಕೆ ಬಂದ್ಲು. ಮತ್ತೆ ಗಂಡನ ಮನೆಗೆ ಬಂದಾಗ ಮತ್ತೆ ಅದೇ ಗಂಡ ಹತ್ಕೊಂಡು ಹೊಡಿತಾ ಇದ್ದಾನೆ. ಆಕೆ ಹೊಡಿತಾ ಇರ್ಬೇಕಾರೆ ಏನು ಮಾಡ್ತಾಳೆ, ಆಕೆ ಹೆಂಡತಿಗೆ ಗೊತ್ತಿಲ್ಲ, ಆಕೆ ತೊಗೊಂಡೋಗಿ ಹಿಂಗೆ ತೋರಿಸಿದಾಗ ಅದು ಏನಾಗಿರುತ್ತೆ, ರೊಟ್ಟಿ ಮಾಂಸವಾಗಿ ಮಾರ್ಪಡಿಸುತ್ತೆ. ಹಾಲೆಲೂಯಾ ಸ್ತೋತ್ರ. ಮಾಂಸವಾಗಿ ಮಾರ್ಪಡಿಸಿ, ಇದು ನಡೆದಿರೋ ಘಟನೆ, ಇದು ಮೋಹನ್ಸಿಲಾಸ್ ಅವರು ಹೇಳಿರೋದು ನಡೆದಿರೋ ಘಟನೆ ಇದು. ಹಾಲೆಲೂಯಾ ಸ್ತೋತ್ರ. ನಿಜವಾದ ಸಾಕ್ಷಿ ಇದು. ಮಾಂಸವಾಗಿ ಮಾರ್ಪಡಿಸಿದಾಗ ಅಲ್ಲೇ ಗಂಡ ಏನು ಮಾಡ್ತಾನೆ, ಮನ ತಿರುಗಿ ಹಾಲೆಲೂಯಾ ಸ್ತೋತ್ರ ಸತ್ಯವಾದ ದೇವರನ್ನ ಆರಾಧನೆ ಮಾಡ್ತಾನೆ. ಈಕೆ ಎಂತಿಗೂ ಗೊತ್ತಿಲ್ಲ ಅದೇನಂತೆ ಇದು ರೊಟ್ಟಿ ಅಂದ್ಬಿಟ್ಟು ತೋಣಗೆ ತೋರಿಸಿದಾಗ ಗಂಡನಿಗೆ ಅಲ್ಲಿ ಇದು ಮಾಂಸದು ರೊಟ್ಟಿ ಹೋಗಿ ಮಾಂಸವಾಗಿ ಮಾರ್ಪಡಿಸುತ್ತೆ. ಹಾಲೆಲೂಯಾ ಸ್ತೋತ್ರ. ಆ ದ್ರಾಕ್ಷರಸ ಹೋಗಿ ರಕ್ತವಾಗಿ ಮಾರ್ಪಡಿಸುತ್ತೆ. ದೇವರು ಏನಾದರೂ ಕಾರ್ಯ ಮಾಡಿದಾಗ ನಿಜವಾದ ಕಾರ್ಯಗಳ ಜೀವಿತದಲ್ಲಿ ಮಾಡೋದು. ಇನ್ನು ನಿಮ್ಮ ಜೀವಿತದಲ್ಲಿ ಏನಾದರೂ ದೇವರ ಮಾಡಬೇಕಾದ್ರೆ ಹಾಲೆಲೂಯಾ ಸ್ತೋತ್ರ, 2 ದಿನದಲ್ಲಿ ಖಂಡಿತ ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ. ಯಾವುದೇ ಶಕ್ತಿಗಳನ್ನಿರಲಿ, ಯಾವುದೇ ಕಾರ್ಯಗಳು ನಿಮ್ಮ ಮುಂದೆ ಬರಲಿ, ವಿರೋಧವಾಗಿ ನಿಂತಿರಲಿ, ವಿರೋಧವಾಗಿ ಕಾರ್ಯ ಬರಲಿ, ದೇವರ ಅದನ್ನು ಹಾಲೆಲೂಯಾ ಸ್ತೋತ್ರ ತೆಗೆದಾಕ್ತಾ ಇದ್ದಾರೆ. ಹಾಲೆಲೂಯಾ ಸ್ತೋತ್ರ. ಈ ಹಾಲೆಲೂಯಾ ಸ್ತೋತ್ರ ಐಗುಪ್ತ ದೇಶದಿಂದ ಹಾಲೆಲೂಯಾ ಸ್ತೋತ್ರ ದೇವರು ಕರ್ಕೊಂಡ್ಬರ್ಬೇಕಾದ್ರೆ 10 ಬಾಧೆ ಹಾಲೆಲೂಯಾ ಸ್ತೋತ್ರ ಅವ್ರ ಜೀವಿತದಲ್ಲಿ 10 ಬಾಧೆಗಳು ತಗೊಂಬಂದು ಹಾಕರು. ಒಂದೊಂದು ಬಾಧೆ ಒಂದೊಂದು ವಿರೋಧವಾಗಿತ್ತು. ಆ ಒಂದೊಂದು ಬಾಧೆನಲ್ಲಿ ಅದ್ಭುತ ಕಾರ್ಯಗಳು ದೇವರು ಮಾಡ್ತಾ ಇದ್ರು. ಐಗುಪ್ತದಲ್ಲಿ ನೋಡಿ, ಫಸ್ಟ್ ಏನು ಬಾಧೆ ಮಾಡಿದ್ದೇಳಿ, ಹಾಲೆಲೂಯಾ ಸ್ತೋತ್ರ, ಯಾವ ಬಾಧೆ ತಂದು ಹಾಕಿದ್ದೇಳಿ, ನದಿ ರಕ್ತವಾಗಿ ಮಾರ್ಪಡಿಸ್ತು. ಅದು ಫಸ್ಟ್ ಬಾಧೆ. ಅದನ್ನೇ ಗೊತ್ತಿಲ್ಲ, ನದಿ ರಕ್ತವಾಗಿ ಮಾರ್ಪಡಿಸ್ತು. ಅದು ಅಲ್ಲಿ ಆದಾಗ ಇಸ್ರಾಯೇಲ್ ಜನಕ್ಕೆ ನೀರು ಕುಡಿಯೋಕೆ ಆಗ್ತಾ ಇಲ್ಲ. ಇಸ್ರಾಯೇಲ್ ಜನಗಳು ಬದಲಾಡ್ತಾ ಇದ್ದಾರೆ, ಏನು ಮಾಡಬೇಕು ಏನು ಅಂತ ಆದಾಗ ಫರೋಹನ ಹೃದಯ ಕಠಿಣ ಆದಾಗ ಫರೋಹನ ಏನು ಹೇಳ್ತಾ ಇದ್ದಾನೆ ಗೊತ್ತಾ, ತೆಗಿರಿ ಬಾವಿ, ಹಾಲೆಲೂಯಾ ಬಾವಿನೇ ತೆಗಿರಿ, ಬಾವಿಯಿಂದ ನೀರು ಕುಡಿಯೋಣ, ಇವನ್ನ ಬಿಡಬಾರ್ದು, ಇವನ್ನ ಸಂಹರಿಸಬೇಕು, ಇವನ್ನ ಬಿಡಲೇಬಾರ್ದು, ಆರಾಧನೆಗೆ ಇವನ್ನ ಕಳಿಸ್ಲೇಬಾರ್ದು. ಮೋಸೆ ಬಂದು ಹೇಳ್ತಾ ಇದ್ದಾನೆ, ಬಿಡು ನನ್ನ ಜನರನ್ನ, ಆರಾಧನೆಗೆ ಬಿಡು ನನ್ನ ಜನರನ್ನ, ಇನ್ನು ಐಗುಪ್ತ ದಾಸದಲ್ಲಿ ಇರೋದಲ್ಲ ಅಂತ ಹೇಳಿದಾಗ ಇವನು ಫರೋಹನ ಮಾತು ಕೇಳಿದಾಗ ಫಸ್ಟ್ ಬಾಧೆ ತಂದು ಹಾಕಿದ್ದು ನೈಲ್ ನದಿನೇ ರಕ್ತವಾಗಿ ಮಾರ್ಪಡಿಸಿದ್ರು ದೇವರು. ಹಾಲೆಲೂಯಾ ಸ್ತೋತ್ರ. ರಕ್ತವಾಗಿ ಮಾರ್ಪಡಿಸಿದ್ರು. ಅವಾಗ ಕುಡಿಯೋಕ್ಕೆ ನೀರೇ ಇಲ್ಲ ಅವ್ರಿಗೆ. ಮನುಷ್ಯನಿಗೆ ಊಟ ಇಲ್ಲಬೇಕಾದ್ರೆ ನಿಲ್ಬೋದು, ಮನುಷ್ಯನಿಗೆ ಊಟ ಇಲ್ಲಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಬೋದು, ಆದರೆ ಕುಡಿಯೋಕ್ಕೆ ನೀರಿಲ್ಲ ಅಂದರೆ ಹಾಲೆಲೂಯಾ ಸ್ತೋತ್ರ ಸಾಯ್ತಾನೆ. ಕುಡಿಯೋಕ್ಕೆ ನೀರಿಲ್ಲ ಅಂದರೆ ಅವ್ನು ಸಾಯ್ತಾನೆ. ಹಂಗೆ ಇರಬೇಕಾದ್ರೂ ಆ ಫರೋಹನ ಹೃದಯ ಅಷ್ಟು ಕಠಿಣವಾಗಿತ್ತು. ಅಂದರೆ ಆ ಫರೋಹನ ಶಕ್ತಿ ಅಷ್ಟಿಷ್ಟಲ್ಲ, ಆ ಸ್ಪಿರಿಟು ಅಷ್ಟಿಷ್ಟಲ್ಲ, ಅಂಥವಾದ ಕಠಿಣವಾದ ಸ್ಪಿರಿಟು. ಅದು ಹಾಲೆಲೂಯಾ ಫಸ್ಟ್ ಬಾಧೆ. ನೆಕ್ಸ್ಟ್ ಬಾಧೆ ಏನಾಯ್ತು ಹೇಳಿ, ಕಪ್ಪೆಗಳ ಸೃಷ್ಟಿ ಆಯಿತು. ಇನ್ನು ನೆಕ್ಸ್ಟ್ ಬಾಧೆ, ಅನೇಕ ಬಾಧೆಗಳಿದೆ, 10 ಬಾಧೆ. ಅದು ಲಾಸ್ಟ್ ಬಾಧೆ ಇದೆಯಲ್ಲ, ಅದು ಏನಾಯಿತು, ಮರಣ ಸಂಭವಿಸಿತು. ಮನೆಯಲ್ಲಿ ಹುಟ್ಟಿದ ಚೊಚ್ಚ ಮಗಳು ಹಾಲೆ ಮಗ ಆಗಿರಲಿ, ಯಾರೇ ಆಗಿರಲಿ, ಫಸ್ಟ್ ಬಾರ್ನ ದೇವರ ಪ್ರಾಣ ತೆಗೆದಾಕಿದಾಗ ಆವಾಗ ಫರೋಹನಿಗೆ ಗೊತ್ತಾಯ್ತು. ಯಾಕಂದ್ರೆ ಫರೋಹನಿಗೆ ಇದ್ದಿದ್ದು ಒಂದೇ ಒಂದು ಕುಮಾರತನ, ಹಾಲೆಲೂಯಾ ಸ್ತೋತ್ರ, ಒಂದೇ ಮಗು, ಹಾಲೆಲೂಯಾ ಸ್ತೋತ್ರ ಇದ್ದಿದ್ದು, ಒಂದೇ ಗಂಡು ಮಗು ಇದ್ದಿದ್ದು. ಆ ಮಗುನ ದೇವ್ರು ತೆಗೆದಾಕಿದಾಗ ಗೋಳಾಲೆ ಹತ್ತು ನಾನು ಮಾಡಿದ್ದು ತಪ್ಪು ಅಂತ ಅಲ್ಲಿಂದ ದೇವರ ಹಾಲೆಲೂಯಾ ಸ್ತೋತ್ರ ಇಸ್ರಾಯೇಲ್ ಜನನ ಕರ್ಕೊಂಡ್ಬರ್ತಾ ಇದ್ದಾರೆ. ಇವತ್ತು ನಿಮ್ಮ ಜೀವಿತದಲ್ಲಿ ಏನೋ ಒಂದು ಕಷ್ಟದಲ್ಲಿ ಇರ್ಬೋದು, ಆರಾಧನೆ ಮಾಡೋಕ್ಕೆ ಆಗ್ತಾ ಇಲ್ಲ, ಆರಾಧನೆ ಬರೋಕ್ಕೆ ಆಗ್ತಾ ಇಲ್ಲ, ನನ್ನ ಜೀವಿತದಲ್ಲಿ ಏನು ಮಾಡಬೇಕು ದೇವರೇ, ಎಲ್ಲಿ ಹೋಗ್ಬೇಕು ದೇವರೇ ಅಂತ ಹೇಳ್ತಾ ಇರ್ಬೇಕಾದ್ರೆ ಇವತ್ತು ದೇವರು ನಿಮಗಾಗಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಮಧ್ಯದಲ್ಲಿ ಮಂಜುಷವಾಗಿ ಇಳಿದು ಬರ್ತಾ ಇದ್ದೀನಿ. ಹಾಲೆಲೂಯಾ ಸ್ತೋತ್ರ. ಈ ಮಂಜುಷ ಇರೋ ಶಕ್ತಿ ಸಾಮರ್ಥ್ಯದ ಶಕ್ತಿ ಅಲ್ಲ, ಈ ಮಂಜುಷ ಇರೋ ಶಕ್ತಿ ಭಯಂಕರವಾದ ಶಕ್ತಿವಾಗಿರುತ್ತೆ. ಹಾಲೆಲೂಯಾ ಸ್ತೋತ್ರ.
ಸ್ತೋತ್ರ. ಹಳೆಯ ಒಡಂಬಡಿಕೆಯಲ್ಲಿ ಮಂಜುಷ ಆದರೆ ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿ ಮಂಜುಷ? ನಮ್ಮ ಹೃದಯದಲ್ಲಿ ದೇವರು ವಾಸಿಸ್ತಾರೆ. ನಮ್ಮ ಹೃದಯನೇ ದೇವರ ಹಾಳೆಯಾಗಿದೆ. ಈ ಹೃದಯದ ದೇವರ ಹಾಳೆಯಾಗಿದ್ರೆ, ಈ ಹೃದಯದಲ್ಲಿ ಯಾರಾದರೂ ಏನಾದರೂ ದೇವರ ಹಾಳೆನ ಕೆಡಿಸ್ರೆ ನಾನು ಅವನ್ನ ಕೆಡಿಸ್ತೀನಿ ಅಂತ ದೇವರ ವಾಕ್ಯದಲ್ಲಿ ನಾವು ಕಾಣಲ್ಪಡ್ತೀರಿ. ಹಾಲೆಲೂಯ, ನಾವು ಕಾಣಲ್ಪಡ್ತೀರಿ. ಇದೇ ಥರ ಹಾಲೆಲೂಯ ಸುತ್ತ ಅನೇಕರ ಜೀವಿತದಲ್ಲಿ ಆಯಿತು. ಈ ಹಾಗೆ ಇರಬೇಕಾದಾಗ ಒಂದು ದುಷ್ಟನು ಹಾಮಾನನು ಹುಟ್ಟುತ್ತಾನೆ. ಈ ಹಾಮಾನನ ಚರಿತ್ರೆ ನೋಡಬೇಕಂದ್ರೆ ಭಯಂಕರವಾದ ಕಾರ್ಯಗಳಿರುತ್ತೆ. ಓದೋಣ. ಎಸ್ತರ್ ಬರೆದ ಪುಸ್ತಕ 3ನೇ ಅಧ್ಯಾಯದ 5ನೇ ವಾಕ್ಯ. ಬೇಗ. ಎಸ್ತರ್ ಬರೆದ ಪುಸ್ತಕ 3ನೇ ಅಧ್ಯಾಯದ 5ನೇ ವಾಕ್ಯ. 3:5. ಮೊರ್ದೆಕೈಯು ತನಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಿಲ್ಲವೆಂದು ಹಾಮಾನನು ನೋಡಿ ಬಹು ಕೋಪವುಳ್ಳವನಾದನು. ಅವನು ಮೊರ್ದೆಕೈಯೊಬ್ಬನ ಮೇಲೆ ಕೈಯೆತ್ತುವುದು ಸಾಲವೆಂದೆಣಿಸಿ ಇವನು ಯೆಹೂದ ಜನಾಂಗದವನೆಂದು ಕೇಳಿದ ಮೇಲೆ ಅಷ್ಟರೋಷನ ರಾಜ್ಯದಲ್ಲಿದ್ದ ಮೊರ್ದೆಕೈಯು ಬಂಧು ಬಳಗವನ್ನು ಅಂದರೆ ಎಲ್ಲ ಯೆಹೂದ್ಯರನ್ನು ಸಂಹರಿಸಬೇಕೆಂದು ನಿರ್ಣಯಿಸಿಕೊಂಡನು. ಹಲ್ಲೆಲೂಯಾ. ಈ ಹಾಮಾನು, ದುಷ್ಟ ಹಾಮಾನನು ಚರಿತ್ರೆ ನಾನು ಆಮೇಲೆ ಹೇಳ್ತೀನಿ. ಫಸ್ಟು ಈ ಹಾಮಾನನು ಮೊರ್ದೆಕೈನ ನೋಡ್ತಾ ಇದ್ದಾನೆ. ಈ ಮೊರ್ದೆಕೈಗೆ ಒಂದು ಕಾನೂನು ಇರುತ್ತೆ. ಅಂದರೆ ನನ್ನ ಕರ್ತನಾದ ದೇವರು ಬಿಟ್ಟು ನಾನು ಯಾರಿಗೂ ಅಡ್ಡ ಬೀಳಲ್ಲ ಅಂತ ಒಂದು ದೇವರ ಇಸ್ರಾಯೇಲ್ಗೆ ಒಂದು ದೇವರ ಒಂದು ನಿಯೋಗ ಕೊಟ್ಟಿರ್ತಾರೆ. ಈ ಹಾಮಾನನು ಏನು ಗೊತ್ತಾ, ಇವನು ರಾಜ್ಯದ ಒಂದು ಮಂತ್ರಿ ಆಗಿರ್ತಾನೆ. ಫಸ್ಟ್ ರಾಜ, ನೆಕ್ಸ್ಟ್ ರಾಜ ನಂತರ ಇವಂದೇ ಎಲ್ಲ ಕಾರ್ಯವರ್ಗಳು. ಅಂದರೆ ಕಾರ್ಯ ಅಂದರೆ ಹೋಮ್ ಮಿನಿಸ್ಟ್ರು. ಇವಾಗ ನಾವು ನೋಡ್ಬೇಕಂದ್ರೆ ಚೀಫ್ ಮಿನಿಸ್ಟ್ರು ಆದಮೇಲೆ ಹೋಮ್ ಮಿನಿಸ್ಟ್ರು. ಈತನು ಹಾಮಾನನು ಆ ಪ್ರದೇಶ ಆ ಸ್ಥಾನದಲ್ಲಿ ನಿಲ್ತಾನೆ. ಇವನು ಇರ್ಬೇಕಾದ್ರೆ, ಇವನು ಹೋಗ್ಬೇಕಾದ್ರೆ ಎಲ್ಲರೂ ಏನು ಮಾಡಬೇಕು? ಅಡ್ಡ ಬೀಳಬೇಕು. ಇವನಿಗೆ ಎಲ್ಲರೂ ಹೋಗ್ತಾ ಇರ್ಬೇಕಾದ್ರೆ ಇವನಿಗೆ ಅಡ್ಡ ಬೀಳ್ಬೇಕು. ಅಲ್ಲಿ ಮೊರ್ದೆಕೈನು ಇರ್ತಾನೆ. ಆದರೆ ಮೊರ್ದೆಕೈ ಏನು ಮಾಡ್ತಾನೆ ಗೊತ್ತಾ? ಈ ಹಾಮಾನನು ಹೋಗ್ತಾ ಬರ್ತಾ ಅಡ್ಡ ಬೀಳಲ್ಲ. ಈ ಹಾಮಾನನಿಗೆ ಹೋಗ್ತಾ ಬರ್ತಾ ಮೊರ್ದೆಕೈ ಅಡ್ಡ ಬೀಳ್ತಾ ಇಲ್ಲ. ಯಾಕಂದರೆ ಮೊರ್ದೆಕೈಗೆ ಒಂದು ಅವನು ಯಹೂದ ಆಗಿರ್ತಾನೆ. ಅವನಿಗೊಂದು ಕಾನೂನು ಇರುತ್ತೆ, ಯಾರಿಗೂ ನಾನು ಅಡ್ಡ ಬೀಳಲ್ಲ ಅಂತ ದೇವರ ವಾಕ್ಯ ನಾವು ಕಾಣಲ್ಪಡ್ತೀರಿ. ನಮ್ಮ ಕರ್ತನಾದ ದೇವರಿಗೆ ಬಿಟ್ಟು ಯಾವ ಮನುಷ್ಯರಿಗಾಗಲಿ ಯಾವುದೇ ವಿಗ್ರಹಗಳಾಗಲಿ ನಾವು ಅಡ್ಡ ಬೀಳ್ಕೊಡ್ದು ಅಂತ ನಮಗೊಂದು ಕಾನೂನು ಇದೆ, ಒಂದು ನಿಯೋಗ ಇದೆ. ಹಂಗಿರ್ಬೇಕಾದ್ರೆ ಹಾಮಾನನು ಅನೇಕ ಸತಿ ನೋಡ್ತಾ ಇದ್ದ. ಅನೇಕ ಸತಿ ಅವನ ಮೊರ್ದೆಕೈನ ನೋಡಿ ಈ ಹಾಮಾನನ ಏನು ಮಾಡ್ತಾ ಗೊತ್ತಾ? ದುಷ್ಟ ಹಾಮಾನನು ಬರೇ ಮೊರ್ದೆಕೈನ ಅಲ್ಲ, ಹಾಲೆಲೂಯಾ ಸ್ತೋತ್ರ, ಏನು ಶಿಕ್ಷಿಸಬೇಕು? ಇಡೀ ಜನಾಂಗನೇ ನಾನು ಶಿಕ್ಷಿಸಬೇಕು, ಇಡೀ ಜನಾಂಗನೇ ನೇಣು ಹಾಕಿಸ್ಬೇಕು ಅಂತ ಡಿಸೈಡ್ ಮಾಡ್ದ ಅವನು. ಹಾಲೆಲೂಯಾ ಸ್ತೋತ್ರ. ಈ ಹಾಮಾನನು ಹೆಂಗೆ ಹುಟ್ಟಿದ ಗೊತ್ತಾ? ಈ ಹಾಮಾನನ ಚರಿತ್ರೆ ನೋಡ್ಬೇಕಂದ್ರೆ 3ನೇ ಅಧ್ಯಾಯದ 1ನೇ ವಾಕ್ಯ ಓದಿ. 3ನೇ ಅಧ್ಯಾಯದ 1ನೇ ವಾಕ್ಯ. ಅದೇ ಎಸ್ತರ್ ಬರೆದ ಪುಸ್ತಕ 3ನೇ ಅಧ್ಯಾಯದ 1ನೇ ವಾಕ್ಯ. ಇದಾದ ನಂತರ ಅರಸನಾದ ಅಷ್ಟರೋಷನು ಆಗಾನನ ವಂಶದವನು, ಆಮೇದಾತನ ಮಗನೂ ಆದ ಹಾಮಾನನನ್ನು ಪದವಿಯಲ್ಲಿ ಹೆಚ್ಚಿಸಿ ಅವನಿಗೆ ದೊಡ್ಡ ಅಧಿಕಾರವನ್ನು ಕೊಟ್ಟು ತನ್ನ ಒಡಗಲದ ಎಲ್ಲ ಸರದಾರರಲ್ಲಿ ಅವನಿಗೆ ಮೈಕಿದೆ ನೋಡಿ. ಆಗ ಯೆಹೋವನು ಮೋಶೆಗೆ, ಭೂಮಿಯ ಮೇಲೆ ಅಮಾಲೇಕ್ಯರ ಹೆಸರೇ ಇಲ್ಲದಂತೆ ಮಾಡುವೆನು. ಈ ಮಾತನ್ನು ಜ್ಞಾಪಕಾರ್ಥವಾಗಿ ಪುಸ್ತಕದಲ್ಲಿ ಬರೆ ಮತ್ತು ಯೆಹೋವನಿಗೆ ಮಂದಟ್ಟು ಮಾಡಿಕೊಂಡು ಎಂದು ಹೇಳಿದನು. ಹಲ್ಲೆಲೂಯಾ ಸ್ತೋತ್ರ. ದೇವರು ಆಳ್ವಿಕೆಗಳನ್ನು ನಾನು ಚರಿತ್ರೆ ಇಲ್ದಂಗೆ, ಅವ್ರ ಪುಸ್ತಕದಲ್ಲಿ ಇಲ್ದಂಗೆ, ಹೆಸರು ಇಲ್ದಂಗೆ ನಾನು ಅಳಿಸ್ಬಿಡ್ತೀನಿ ಅಂತ ದೇವರು ವಾಗ್ದಾನ ಮಾಡಿ ಮೋಶೆಗೆ ಹೇಳ್ತಾ ಇದ್ದಾರೆ. ಮೋಶೆ ಜನರೇಷನ್ ನಂತರ ಯೆಹೋಶುವ ಜನರೇಷನ್ ಬರುತ್ತೆ. ಯೆಹೋಶುವ ಜನರೇಷನ್ ಆದಮೇಲೆ ನ್ಯಾಯಾಧಿಪತಿಗಳು ಬರ್ತಾರೆ. ನ್ಯಾಯಾಧಿಪತಿಗಳು ಆದಮೇಲೆ ಅರಸನಾದ ಸೋಲನು, ಫಸ್ಟು ಇಸ್ರಾಯೇಲ್ಗೆ ಸೋಲನ ಅರಸನಿಗೆ ಯಾರಾಗ್ತಾನೆ? ಸೋಲನ ಆಗ್ತಾನೆ. ಹಾಲೆಲೂಯಾ ಸ್ತೋತ್ರ. ಈ ಸೋಲನಾದಾಗ ಸೋಲನ್ ಮಾಡಿದ್ದ ಒಂದು ತಪ್ಪು, ಹಾಲೆಲೂಯಾ ಸ್ತೋತ್ರ, ಇಲ್ಲಿವರೆಗೂ ನಾವು ಕಾಣಲ್ಪಡ್ತಾ ಇದ್ರಿ. ಏನಂದ್ರೆ ಈ ಆಳ್ವಿಕೆಗಳು ಯಾವಾಗ ನೋಡಿದ್ರು ವಿರೋಧವಾಗಿ ನಿಲ್ತಾ ಇದ್ರು, ಯಾವಾಗ ನೋಡಿದ್ರು ತಡೆಯಾಗಿ ನಿಲ್ತಾ ಇದ್ರು. ಏನೇ ಕಾರ್ಯ ಮಾಡಕ್ ಹೋದ್ರು ನೀನು ಹೆಂಗೆ ನಿಂತ್ಕೊಂತೀಯಾ, ಹೆಂಗೆ ಇದು ಮಾಡ್ತೀಯಾ, ಹೆಂಗೆ ಅಭಿವೃದ್ಧಿ ಕಾಣ್ತೀಯ ಅಂತ ವಿರೋಧವಾಗಿ ನಿಂತ್ಕೊಂತಾ ಇರೋದು ಇದೇ ಆಳ್ವಿಕೆ ಶಕ್ತಿಗಳು. ಹಾಲೆಲೂಯಾ ಸ್ತೋತ್ರ. ವಿರೋಧವಾಗಿ ಯಾವಾಗಲೇ ನೋಡಿ ಇಸ್ರಾಯೇಲ್ ಏನಾದರೂ ಒಂದು ಕಾರ್ಯ ಮಾಡಬೇಕು, ಒಂದು ಸ್ವಂತ ಕಾರ್ಯಗಳು ಮಾಡಬೇಕು, ಸ್ವಂತ ನಿಲ್ಲಬೇಕು ಅಂತ ಹೋದಾಗ ಈ ವಿರೋಧವಾಗಿ ನಿಂತ ಇದೇ ಶಕ್ತಿ ಆಗಿರುತ್ತೆ. ಹಾಲೆಲೂಯಾ ಸ್ತೋತ್ರ. ಇಸ್ರಾಯೇಲ್ಗೆ ವಿರೋಧವಾಗಿ ನಿಲ್ಲೋದು ಇದೇ ಆಳ್ವಿಕೆ ಶಕ್ತಿಗಳು. ಸಮುವೇಲನಿಗೆ ದೇವರು ಒಂದು ಕಾರ್ಯ ಹೇಳ್ತಾ ಇದ್ದಾರೆ. ಸಮುವೇಲನಿಗೆ ಹೇಳ್ತಾ ಇದ್ದಾರೆ 15ನೇ ಅಧ್ಯಾಯದ 3ನೇ ವಾಕ್ಯ ಹೇಳಿ. 1 ಸಮುವೇಲ 15:3.
ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಈಗ ನೀವು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದು ಎಲ್ಲವನ್ನು ಸಂಪೂರ್ಣವಾಗಿ ಹಾಳು ಮಾಡು. 15:3. ಹೌದು. ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲವನ್ನು ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ. ನಾವು ಗೋ ಅಂಡ್ ಅಟ್ಯಾಕ್ ದ ಆಲ್ಮಂಡಿ ಕಿಸ್ ಅಂತ ಐತೆ ಇಂಗ್ಲೀಷ್ನಲ್ಲಿ. ಈಗ ಕನ್ನಡದಲ್ಲಿ ಏನೈತೆ ನನಗೆ ಗೊತ್ತಿಲ್ಲ. 15:3 ಸಂಪೂರ್ಣವಾಗಿ ಹಾಳು ಮಾಡು. ಆದರೆ ಇದು ಕೊಟ್ಟಿಲ್ಲ ಯಾರನ್ನ ಹಾಳು ಮಾಡಬೇಕು ಅಂತ. ಈಗ ನೀನು ಹೋಗಿ ಅವರನ್ನು 2ನೇ ವಾಕ್ಯ ಓದಿ, ಹೋಗ್ಲಿ 2ನೇ ವಾಕ್ಯ ಓದಿ. ಸೇನಾಧೀಶನಾದ ಯೆಹೋವನು ನಿನಗೆ, ಇಸ್ರಾಯೇಲರು ಐಗುಪ್ತದಿಂದ ಬರುತ್ತಿರುವಾಗ ದಾರಿಯಲ್ಲಿ ಅಮಲೇಕ್ಯರು ಅವರಿಗೆ ವಿರೋಧವಾಗಿ ನಿಂತು ತೊಂದರೆ ಪಡಿಸುತ್ತದರಿಂದ ನಾನು ಅವರಿಗೆ ಮುಯ್ಯುತ್ತಿರಿಸುವೆನು. ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದು ಎಲ್ಲವನ್ನು ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು. ಹಾಲೆಲೂಯಾ ಸ್ತೋತ್ರ. ದೇವ್ರು ಏನು ಹೇಳ್ತಾ ಇದ್ದಾರೆ ಅಲ್ಲ 2ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ, ಇಸ್ರಾಯೇಲರಿಗೆ ಯಾವಾಗಾದ್ರೂ ಬರೆದಾಗ ಈ ಆಲ್ಮಿಕ ಶಕ್ತಿಗಳು ಎದ್ದು ವಿರೋಧವಾಗಿ ನಿಲ್ತಾ ಇತ್ತು. ಈ ಶಕ್ತಿಗಳು ಯಾವಾಗಲೂ ತಡೆಯಾಗಿ ನಿಲ್ತಾ ಇತ್ತು. ಈ ಶಕ್ತಿಗಳನ್ನ ಕಂಪ್ಲೀಟಾಗಿ ನಾಶ ಮಾಡುವಂಥ ಸೋಳನಿಗೆ ದೇವರು ಹೇಳ್ತಾ ಇರ್ಬೇಕಾದ್ರೆ, ಈ ಸೋಳನ್ ಮಾಡಿದ್ದ ತಪ್ಪು ಇಲ್ಲಿ ಆಮಾನನ ಸೃಷ್ಟಿಯಾದ. ಈ ಆಮಾನನ ಚರಿತ್ರೆ ನೋಡ್ಬೇಕಂದ್ರೆ ಇದೇ ಸಂತದಿಂದ ಹುಟ್ಟು ಬಂದವನು ಆಮಾನನು. ಹಾಲೆಲೂಯಾ ಸ್ತೋತ್ರ. ಇವತ್ತು ಏನಾದರೂ ದೇವರು ಹೇಳಿದಾಗ ಆ ಕಾರ್ಯನ ಮಾಡಲು ಪಡಬೇಕು. ಆಮಾನ ಚರಿತ್ರೆ ಎಲ್ಲಿಂದ ಬಂತು ಅಂದರೆ ಈ ಆಲ್ಮಿಕ ಸಂತತಿನೇ ಈ ಆಮಾನನು. ಹಾಲೆಲೂಯಾ ಸ್ತೋತ್ರ. ಇಸ್ರಾಯೇಲಿಗೆ ಯಾವಾಗಲೂ ವಿರೋಧವಾಗಿ ನಿಲ್ತಾ ಇದ್ರು. ಏನೇ ಕಾರ್ಯ ಮಾಡಿದ್ರು ಇಸ್ರಾಯೇಲಿಗೆ ವಿರೋಧವಾಗಿ ನಿಲ್ತಾ ಇದ್ರು ಯಾರು? ಇದೇ ಆಲ್ಮಿಕ ಶಕ್ತಿಗಳು. ಇಸ್ರಾಯೇಲ್ ಐಗುಪ್ತ ದೇಶದಿಂದ ಬಂದಾಗ ಫಸ್ಟ್ ತಡೆಯಾಗಿ ನಿಂತಿದೆ ಇದೇ ಶಕ್ತಿ. ಹಾಲೆಲೂಯಾ ಸ್ತೋತ್ರ. ಮೋಶೆ ಹಾಲೆಲೂಯಾ ಕಾಲದಲ್ಲಿ ನಿಂತಿದ್ದ ಇದೇ ಶಕ್ತಿ. ಅದಕ್ಕೆ ದೇವ್ರು ಏನು ಹೇಳ್ತಾ ಇದ್ರು, ಇವರ ಚರಿತ್ರೆನ ನಿಲ್ದಂಗೆ ನಾನು ಮಾಡ್ತೇನೆ ಅಂತ ದೇವರು ಹೇಳ್ತಾ ಇದ್ದಾರೆ. ಆದರೆ ಅನಾಥ ಕಾಲದಿಂದ ಮೋಶೆ ಸಂದಗಳಿಂದ ಯೋಶುವದಿಂದ ನ್ಯಾಯಾಧಿಪತಿಗಳಿಂದ ಅರಸರು ಬಂದಾಗ ಈ ಸೌಲನಿಗೆ ದೇವರು ಹೇಳ್ತಾ ಇದ್ದಾರೆ, ಹೋಗು ಎಲ್ಲ ಚರಿತ್ರೆ ಆಲ್ಮಿಕರನ್ನ ಹೆಸರು ಇಲ್ದಂಗೆ ನೀನು ಆಶ್ರಯ ಮಾಡು ಅಂದಾಗ ಈ ಸೌಲನ್ನು ಮಾಡಿದ ಒಂದು ತಪ್ಪು ಏನು ಮಾಡ್ದ ಅಂದರೆ ಕಾಂಪ್ರಮೈಸ್ ಆಗಿ ಆ ಅರಸನ ಕೊಂಡೆ ಇವನು ಏನು ಮಾಡ್ದ, ಕಾಂಪ್ರಮೈಸ್ ಆದಾಗ ದೇವರ ಹಾಲೆಲೂಯಾ ಸ್ತೋತ್ರ ಅಲ್ಲಿ ಏನಾಗ್ತದೆ, ಆಮಾನ ಸೃಷ್ಟಿಯಾಗಿ ಮತ್ತೆ ವಿರೋಧವಾಗಿ ನಿಂತಿದ್ದಾನೆ. ಹಾಲೆಲೂಯಾ ಸ್ತೋತ್ರ. ಮೋದೆಕಾಯಿಗೆ ವಿರೋಧವಾಗಿ ನಿಂತಿದ್ದಾನೆ. ಈ ಆಮಾನನ್ ಏನು ಮಾಡ್ತಾ ಇದ್ದಾನೆ, ಬರೇ ಮೋದೆಕಾಯಿನ ಅಲ್ಲ ಕೊಲ್ಲಬೇಕಂತ ಇದ್ದಿದ್ದು, ಇಡೀ ವಂಶನೇ ಇಸ್ರಾಯೇಲ್ ವಂಶನೇ ನಾಶ ಮಾಡಬೇಕು ಅಂತ ಅನೇಕ. ಹಾಲೆಲೂಯಾ ಸ್ತೋತ್ರ. ಅಲ್ಲಿ ನೋಡ್ಬೇಕಂದ್ರೆ ರಾಜ ದೊಡ್ಡ ರಾಜ್ಯವಾಗಿತ್ತು. ಇದು ಕಾಲದಲ್ಲಿ ನೋಡ್ಬೇಕಂದ್ರೆ ಎಷ್ಟಲ್ಲಿ ನಡೆದು ನೋಡ್ಬೇಕಂದ್ರೆ ಅದು ಇಂಡಿಯಾ ಅಂತ ಹೇಳ್ತಾರೆ. ಹಾಲೆಲೂಯಾ ಸ್ತೋತ್ರ. ಅನೇಕ ಶೋಧನೆ ಮಾಡಿ ಹೇಳ್ತಾರೆ ಇಂಡಿಯಾದಲ್ಲಿ ಇದು ರಾಜ್ಯ ಸ್ಥಾಪನೆ ಆಗಿದ್ದು ಅಂತ. ಈ ಇಂಡಿಯಾದಿಂದ ಸ್ಥಾಪನೆ ಆಗಿದ್ದು ಹಾಲೆಲೂಯಾ ಸ್ತೋತ್ರ ಮೀನ್ಸ್ ವೆಸ್ಟ್. ಹಾಲೆಲೂಯಾ ಸ್ತೋತ್ರ. ಅಂದರೆ ಈಸ್ಟರ್ನ್ ಕಂಟ್ರೀಸ್ ಅಂದರೆ ಮರುಭೂಮಿ ಆದ ಇಸ್ರಾಯೇಲ್ ಅನೇಕ ದೇಶಗಳನ್ನು ಆಳ್ತಾ ಇದ್ದು ಇಷ್ಟು ದೊಡ್ಡ ರಾಜ್ಯ ಆಗಿತ್ತು. ಇದೊಂದೇ ಅಲ್ಲ, ಅನೇಕ ದೇಶದಲ್ಲಿರೋ ಎಲ್ಲ ಇಸ್ರಾಯೇಲ್ಗಳನ್ನು ನಾಶ ಮಾಡಬೇಕಂತ ವಿರೋಧವಾಗಿ ನಿಂತಿದ್ದ ಶಕ್ತಿ ಈ ಆಮಾನ ಮುಖಾಂತರ ಕ್ರಿಯೆ ಮಾಡ್ತಾ ಆಲ್ಮಿಕ ಶಕ್ತಿ. ಆಮಾನನ್ ಏನು ತಿಳ್ಕೊಂಬಿಟ್ಟ, ಇವತ್ತೆಲ್ಲ ನಾಳೆ ಮೋದೆಕಾಯಿನ ಹೊಡೆದು ಸಾಯಿಸ್ತೀನಿ. ಮೋದೆಕಾಯಿನ ಹೊಡೆದು ಸಾಯಿಸೋದಲ್ಲೇ ಇರೋ ಎಲ್ಲ ಯಹೂದಗಳನ್ನ ಕೊಳ್ಳಬೇಕು ಅಂತ ಕಾನೂನು ತೊಗೊಂಬರ್ಬೇಕಂತ ಇವನು ಕಾನೂನು ತೊಗೊಂಬಂದ. ಹಾಲೆಲೂಯಾ ಸ್ತೋತ್ರ. ತೊಗೊಂಬಂದ. ಆದರೆ ಆ ಕಾನೂನು ತೊಗೊಂಬಂದಾಗ ಇವನಿಗೆ ಗೊತ್ತೇ ಆಗಲಿಲ್ಲ ಯಾರ ಮೇಲೆ ದೇವ್ರು ಹಾಲೆಲೂಯಾ ಸ್ತೋತ್ರ ಕಾನೂನು ತರ್ತಾರೆ ಅಂದರೆ, ದೇವರು ನಮ್ಮನ್ನು ಸೃಷ್ಟಿ ಮಾಡಿರೋ ಸೃಷ್ಟಿಕರ್ತನ ನಾವು ಆರಾಧನೆ ಮಾಡೋದು. ನಮ್ಮ ದೇವರಿಗೆ ವಿರೋಧವಾಗಿ ಯಾವುದೇ ಬರಲಿ, ಇವತ್ತು ಆಳ್ಮಿಕವಾಗಿರ್ಬೋದು, ಬಲಿಷ್ಠನೆ ಆಗಿರ್ಬೋದು, ಏನೇ ಶಕ್ತಿ ಆಗಿರ್ಬೋದು, ಇವತ್ತು ಏನೇ ಕಾನೂನು ಬರಲಿ, ದೇವರು ಅದು ಕಂಪ್ಲೀಟಾಗಿ ನಾಶ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಹಾಲೆಲೂಯಾ ಸ್ತೋತ್ರ. ಇವತ್ತು ಎಲ್ಲರನ್ನೂ ದೇವರು ಸಂಭರಿಸಿಗೆ ಹೋಗ್ತಾ ಇದ್ದಾರೆ. ಆಮೆನ್. ಹಾಲೆಲೂಯಾ. ಈ ಮೋದೆಕಾಯಿನ ಜೀವಿತದಲ್ಲಿ ಇವನು ಮಾಡಿದ ಅಂದರೆ ಕಾಂಪ್ರಮೈಸ್. ಇವತ್ತು ಅನೇಕರ ಜೀವಿತದಲ್ಲಿ ಏನು ಗೊತ್ತಾ ಇರುವುದು, ದೇವ್ರು ಹೇಳ್ತಾರೆ ನಾನು ನಿನಗಾಗಿ ಯುದ್ಧ ಮಾಡ್ತೀನಿ ಸುಮ್ಮನೆ ಇರು ಅಂತ. ಆದರೆ ಇವತ್ತು ಏನು ಮಾಡ್ತಾರೆ ಗೊತ್ತಾ, ಬಾಯಿ ಎತ್ತಿ ನಾವೇ ಮಾತಾಡ್ಬಿಡ್ತೀರಿ. ಹಾಲೆಲೂಯಾ ಸ್ತೋತ್ರ. ಬಾಯಿ ಎತ್ತಿ ನಾವೇ ಮಾತಾಡ್ಬಿಡ್ತೀರಿ. ದೇವರಿಗೆ ಯುದ್ಧ ಮಾಡೋಕ್ಕೆ ನಾವು ಚಾನ್ಸ್ ಕೊಡಲ್ಲ, ದೇವರಿಗೆ ಯುದ್ಧ ಮಾಡೋಕ್ಕೆ ನಾವು ಬಿಡಲ್ಲ. ಇವತ್ತು ನಾವೇ ವಿರೋಧವಾಗಿ ನಿಂತು ಬಿಡ್ತೀರಿ. ಇವತ್ತು ಅನೇಕರು ಜೀವಿತದಲ್ಲಿ ನೋಡ್ಬೇಕಂದ್ರಾಗ ಎಲ್ಲೋ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸುಪೀರಿಯರು ಮ್ಯಾನೇಜರು ವಿರೋಧವಾಗಿ ಎದ್ದು ನಿಂತ್ಕೊತಾರೆ. ಅನೇಕ ಕಡೆ ನಾನು ನೋಡಿದ್ದೀನಿ. ನನಗೆ ಎಷ್ಟೋ ಸತಿ ವಿರೋಧವಾಗಿ ಎಷ್ಟೋ ಜನ ಬಂದಿದ್ದಾರೆ. ಹಾಲೆಲೂಯಾ ಸ್ತೋತ್ರ. ಆದರೆ ನಾನು ಯಾವತ್ತೂ ತಿರುಗಿ ನಾನು ಏನು ಮಾತಾಡೋಕೊಳ್ಳಿಲ್ಲ, ನಾನು ಸುಮ್ಮನೆ ಇರ್ತೀನಿ. ದೇವ್ರ ಕೈಗೆ ಒಪ್ಪಿಸ್ಕೊಟ್ಟು ನಾನು ಸುಮ್ಮನೆ ಇರ್ತೀನಿ. ಯಾಕಂದರೆ ಯುದ್ಧ ಮಾಡೋದು ನಮ್ಮ ದೇವರಾಗಿದ್ದಾರೆ. ಯುದ್ಧ ಮಾಡೋದು ನಮ್ಮ ದೇವರಾಗಿ
ಆಗಿರ್ತಾರೆ. ಇವತ್ತು ಮ್ಯಾನೇಜರ್ ಎದ್ದು ಬಂದಿರ್ಬೋದು, ಮ್ಯಾನೇಜರ್ ಎದ್ದು ಬಂದು ಏನೋ ವಿರೋಧವಾಗಿ ಮಾಡಿ ನಿಮಗೆ ವಿರೋಧವಾಗಿ ತುತಂತ್ರ ತಂದಾಕಿರ್ಬೋದು, ತುತಂತ್ರವಾಗಿ ಮಾಡಿರ್ಬೋದು. ನೀನು ಮೇಲೆ ಎದ್ದೊಳಬಾರ್ದು, ನೀನು ಪ್ರಮೋಷನ್ ಬರ್ದಂಗೆ ನಾನು ಇದು ಮಾಡ್ತೀನಿ, ನೀನು ಮೇಲೆ ಎದ್ದೊಳಕ್ಕಾಗಲ್ಲ, ನಿನ್ನ ತಲೆ ಎದ್ದೊಳಕ್ಕಾಗಲ್ಲ ಅಂತ ವಿರೋಧವಾಗಿ ಕಾನೂನು ತಂದಾಕಿರ್ಬೋದು. ಆದರೆ ಎಲ್ಲಿ ನೀನು ತಲೆ ತಗ್ಗಿದ್ಯೋ, ಎಲ್ಲಿ ನೀನು ಅವಮಾನ ಆಗಿದೆಯೋ ಅವ್ರ ಮುಂದೆನೇ ನಾನು ಮಾನಿಸುವ ದೇವರು ನಾನು ಆಗಿದ್ದೀನಿ ಅಂತ ದೇವರು ಹೇಳ್ತಾರೆ. ಇವತ್ತು ದೇವರಿಗೆ ಯುದ್ಧ ಮಾಡೋಕ್ಕೆ ನಾವು ಬಿಡಲ್ಲ. ನಾವೇ ಯುದ್ಧ ಮಾಡೋದು, ನಾವು ಹೋಗಿ ಜಗಳ ಆಡೋದು, ನಾವು ಹೋಗಿ ಕ್ರಿಯೆ ಮಾಡೋದು, ನಾವು ಹೋಗಿ ಇದು ಮಾಡೋದು ಮಾಡಿದಾಗ ಏನಾಗುತ್ತೆ, ದೇವರೇ ನೀನು ಸುಮ್ಮನೆ ಇರು, ನಾನು ಮಿಕ್ಕಿದ್ದು ನೋಡ್ಕೊತೀನಿ ಅಂತ ಹೋಗಿ ನಾವೇ ಯುದ್ಧ ಮಾಡಿಬಿಡ್ತೀವಿ. ನಾವು ಯುದ್ಧ ಮಾಡಿದಾಗ ಏನಾಗುತ್ತೆ, ಕೆಲಸದಿಂದ ಆಚೆ ಬರ್ತೀರಿ. ಆದರೆ ನನ್ನ ದೇವರು ಯುದ್ಧ ಮಾಡಿದ್ರೆ ಅದೇ ಕೆಲಸದಲ್ಲಿ ಆ ಮ್ಯಾನೇಜರ್ ಸ್ಥಾನದಲ್ಲಿ ದೇವರು ಬೇಕಾದ್ರೆ ನಿಮ್ಮನ್ನು ನಿಲ್ಲಿಸ್ಬಿಡ್ತಾರೆ. ಹಾಲೆಲೂಯ, ಸ್ತೋತ್ರ, ಆಮೆನ್, ಹಾಲೆಲೂಯ. ಇವತ್ತು ದೇವರು ಮಾಡಬೇಕಾದ ಕಾರ್ಯಗಳು ದೇವರಿಗೆ ಬಿಡ್ಬಿಟ್ಟಿರಿ, ಮಧ್ಯದಲ್ಲಿ ನಾವು ಹೋಗ್ಲೇಬಾರ್ದು. ಇನ್ನು ಅನೇಕರ ಜೀವಿತದಲ್ಲಿ ಏನು ಗೊತ್ತಾ, ಹಾಲೆಲೂಯ, ಭಯ ತಂದಾಗ್ತಾನೆ. ಯಾವಾಗ ಈ ಭಯ ತಂದಾಗ್ತಾನೋ, ಭಯದಲ್ಲಿ ನಾವು ಜೀವಿಸ್ತಿರೋ ಅದೇ ಸಂಭವಿಸುತ್ತೆ. ಏನೇ ಒಂದು ಕಾರ್ಯ ಆಗಿರಲಿ, ಇದೊಂದು ಭಯ. ಹಾಲೆಲೂಯ, ಶೈತಾನನ ಸ್ಟ್ರಾಟಜಿ ಬಂದು ಭಯ ತಂದಾಗ್ತಾನೆ. ಎಲ್ಲಿ ಭಯ ತಂದಾಗ್ತಾನೋ ಅದು ನಿಮ್ಮ ಜೀವಿತದಲ್ಲಿ ಏನಂತ ಹೇಳ್ತಿರೋ ಅದೇ ನೆರವೇರ್ಬಿಡುತ್ತೆ. ಸಪೋಸ್ ಏನಾದರೂ ಹೋಗ್ತಾ ಇರ್ಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ, ನಿಮ್ಮ ಹೃದಯದಲ್ಲಿ ಮಾತಾಡ್ತಾ ಇದ್ರೆ ಶತ್ರು ಗೊತ್ತಾಗುತ್ತೆ, ಅವ ಸಿಗ್ದಪ್ಪ, ಇವನು ಸಿಗ್ದ, ಅದೇ ಮಾಡ್ತಾನೆ. ಯಾವತ್ತು ನಮ್ಮ ಬಾಯಿನಲ್ಲಿ ಭಯ ಆಗಲಿ, ನಮ್ಮ ಬಾಯಿನಲ್ಲಿ ನೆಗೆಟಿವ್ ಆಗಲಿ ಏನು ಹೇಳ್ಕೊಡ್ತು, ಏನೇ ಕಾರ್ಯ ಆಗಿರ್ಬೋದು, ನಿಮ್ಮ ಜೀವ ಹಾಲೆಲಿಸ್ತಾ ತೆಗಿತೀನಿ ಅಂತ ಬೆದರಿಸ್ತಾ ಇರ್ಬೋದು, ಏನೇ ಮಾಡಿರ್ಬೋದು. ನೀನು ದಾನಿಯೇಲ ನೋಡಿ, ಸಿಂಹದ ಪಾಯದಲ್ಲಿ ಹಾಕಿದಾಗ ದಾನಿಯೇಲ ಹತ್ಕೊಂಡ, ಅಯ್ಯೋ ನನ್ನ ಕಾಪಾಡ್ರಿ ಅಂತ ಕೇಳ್ದ, ಕೂಗಾಡ್ನ, ಏನಿಲ್ಲ. ಹಾಲೆಲೂಯ, ಜಸ್ಟ್ ಹೋಗಿ ಒಂದು ಪ್ರಾರ್ಥನೆ ಮಾಡ್ದ. ಆ 3 ಸಿಂಹಗಳನ್ನು ದೇವರು ಬಾಯಿ ಮುಚ್ಚಿಸ್ರು. ದೇವರು ಏನು ಹೇಳಿದ್ರು, ಬಾಯಿ ಮುಚ್ಚಿಸ್ರು. ಅದೇ ಥರ ನಮಗಾಗಿ ದೇವರು ಯುದ್ಧ ಮಾಡ್ತಾರೆ. ಈ ಮೊರ್ದೆಕೈ ಹಾಲೆಲೂಯ ಹೋಗಿ ಎಸ್ತರ್ನ ಹೇಳ್ಬೋದಾಯ್ತು, ಏನಾದರೂ ಮಾಡ್ಬೋದಾಯ್ತು, ಎಸ್ತರ್ಗೆ ಹೋಗಿ ಗೋಳಾಡ್ಬೋದಾಯ್ತು, ಎಸ್ತರ್ಗೆ ಹೋಗಿ ಹೇಳ್ಬೋದಾಯ್ತು. ಯಾಕಂದ್ರೆ ಎಸ್ತರ್ ಸ್ವಂತ ಹಾಲೆಲೂಯ ಏನಾಗಿರ್ತಾಳೆ, ಕಸಿನ್ ಆಗಿರ್ತಾಳೆ, ಹಾಲೆಲ್ಲ ಸಂಬಂಧ ಮಗಳಾಗಿರ್ತಾಳೆ. ಅವನು ಹೋಗಿ ಹೇಳಿ ಏನಾಗ್ಬೋದು. ಆದರೆ ಅದನ್ನು ಏನು ಮಾಡ್ದ ಗೊತ್ತಾ, ಉಪವಾಸ ತಗೊಂಡು ಅವನೊಬ್ಬನೇ ಉಪವಾಸ ಅಲ್ಲ, ಆ ಕಡೆ ರಾಜ ಅವಳು ಏನಾಗಿರ್ತಾಳೆ, ಎಸ್ತರ್ ರಾಣಿ ಕ್ಯೂನ್ ಆಗಿರ್ತಾಳೆ. ಆ ಕಡೆ ಕ್ಯೂನನ್ನು ಏನಂತಾರೆ, ರಾಣಿ ಆಗಿರ್ತಾಳೆ. ರಾಣಿಗೆ ಏನಕ್ಕಪ್ಪ ಕಮ್ಮಿ, ಎಲ್ಲದರಲ್ಲೂ ಬಳ್ಳವಳಾಗಿರ್ತಾಳೆ, ಎಲ್ಲದರಲ್ಲೂ ಸಾಮರ್ಥ್ಯವಾಗಿರ್ತಾಳೆ. ಅವಳಿಗೆ ಉಪವಾಸ ತೊಗೊಬೇಕಾದ ಏನಾಗಿರ್ತಾಳೆ, ಅವಳಿಗೆ ಬೇಡ ಅಂದರೆ ವೆರೈಟಿ ದುಡ್ಡು, ವೆರೈಟಿ ಅಡುಗೆ ಬರುತ್ತೆ, ವೆರೈಟಿ ಇದು ಬರುತ್ತೆ. ಅವಳಿಗೇನು ಕಡಿಮೆ, ಹಾಲೆಲೂಯ, ಆರಾಮಾಗಿ ಇರ್ಬೋದಾಯ್ತಲ್ಲ, ಇವ್ರು ಹೆಂಗನ ಮಾಡ್ಕೊಳ್ಳಿ, ಇವ್ರು ಜಾಜ ಹೆಂಗನ ಹೋಗ್ಕೊಳ್ಳಿ ಅಂತ ಆರಾಮಾಗಿ ಜೀವಿಸ್ಬೋದಾಯ್ತು. ಆದರೆ ಅವಳಿಗೊಂದು ಹೃದಯದಲ್ಲಿ ಏನಾಯಿತು, ಪ್ರೇರಣೆ ಆಯಿತು, ನನ್ನ ಜನಗಳನ್ನು ದೇವರು ಕೊಳ್ಳುತ್ತಾ ಇದ್ದಾರಲ್ಲ, ನನ್ನ ಜನಗಳು ಕೊಳ್ತಾ ಇದ್ದಾರೆ ಅಂದ್ಬಿಟ್ಟು ಅವಳು 3 ದಿವಸ ನಾಶ ಮಾಡ್ತಾ ಇದ್ದಾರೆ, ನನ್ನ ಜನಗಳನ್ನು ನಾಶ ಮಾಡ್ತಾರೆ ಅಂತ ಅವಳಿಗೂ ಏನಾಯಿತು, ಮನ ಮುರಿದು ಅವಳು 3 ದಿನ ಉಪವಾಸ ತಿಂದು ರಾಜನ ಬಳಿಗೆ ಹೋಗ್ತಾ ಇದ್ದಾಳೆ. ಹೋದಾಗ ಹಾಲೆಲೂಯ ಹೇಳ್ತಾ ಇದ್ದಾಳೆ ಎಲ್ಲ ಕಾರ್ಯಗಳು. ಹೇಳ್ದಾಗ ದುಷ್ಟನ ಹಾಮಾನನು ಏನು ಮಾಡಿದ್ದ, ನೇಣು ಕಂಬ ಹಾಕಿಕ್ಕಿದ್ದ. ಹಾಲೆಲೂಯ, ಅಲ್ಲಿ ಮೊರ್ದೆಕೈನ ಸಾಯಿಸ್ಬೇಕಂತ ನೇಣು ಕಂಬ ಹಾಕಿದ್ದ. ಅದೇ ಕಂಬದಲ್ಲಿ ಅವನೇ ಸತ್ತ. ಹಾಲೆಲೂಯ. ಇವತ್ತು ವೈರಿ ನಿಮಗೆ ತುತಂತ್ರವಾಗಿ ಏನಾದರೂ ಒಂದು ಅಲ್ಲ ತೆಗೆದಿರ್ಬೋದು, ಏನಾದರೂ ಕಾರ್ಯ ಮಾಡಿರ್ಬೋದು. ಆದರೆ ನನ್ನ ದೇವರು ಹೇಳ್ತಾ ಇದ್ದಾರೆ, ಅವನು ಏನೇ ಮಾಡಲಿ, ಅವನು ತೆಗೆದಿದ್ದ ಕಾರ್ಯದಲ್ಲಿ ಅವನೇ ಬೀಳ್ತಾನೆ, ಅವನು ತೆಗೆದಿದ್ದ ಅಲ್ಲದಲ್ಲಿ ಅವನೇ ಬೀಳ್ತಾನೆ. ಹಾಲೆಲೂಯ. ಇವತ್ತು ದೇವರು ಹಾಲೆಲೂಯ ಹೇಳ್ತಾ ಇರೋದು, ನಾನು ನಿನಗಾಗಿ ನಿಂತು ಯುದ್ಧ ಮಾಡ್ತೀನಿ. ಈ ಆಳ್ಮಿಕೆಗಳಾಗಿರಲಿ, ಫಿಲಿಷ್ಟಿಯರಾಗಿರಲಿ, ಯಾವುದೇ ಶಕ್ತಿಯಾಗಿರಲಿ, ನನಗೇನು ತೊಂದರೆ ಇಲ್ಲ. ನಾನು ಎದ್ದು ಬಂದರೆ ಹಾಲೆಲೂಯ ಎಲ್ಲ ಶಕ್ತಿಗಳು ಅಡ್ಡ ಬೀಳಲೇ ಪಡಬೇಕು. ನಾನು ಎದ್ದು ಬಂದರೆ ಎಲ್ಲ ಶಕ್ತಿಗಳು ಅಡ್ಡ ಬರಲೇ ಪಡಬೇಕು. ಇವತ್ತು ನಿಮ್ಮ ಜೀವಿತದಲ್ಲಿ ಏನು ತಡೆಯಾಗಿ ನಿಂತಿದೆ, ಇವತ್ತು ನಿಮ್ಮ ಭವಿಷ್ಯದಲ್ಲಿ ಏನು ನಿಂತಿದೆ, ಹಾಲೆಲೂಯ, ಕೆಲಸದ ವಿಷಯನೋ ಅಥವಾ ಕಾಯಿಲೆದ ವಿಷಯನೋ, ಸಾಲದ ವಿಷಯನೋ, ರೋಗದ ವಿಷಯನೋ, ಏನೇ ಆಗಿರಲಿ, ದೇವರು ಹೇಳ್ತಾ ಇದ್ದಾರೆ, ಇನ್ನೂ ಸಮಯ ಇದೆ, ನಾನಿಂದ ಸಮಯ ಇನ್ನೂ ಬಂದಿಲ್ಲ, ನಾನು ಸಮಯ ಬಂದಾಗ ಎಲ್ಲ ಕಾರ್ಯಗಳು ನಾನು ಮಾಡ್ತೀನಿ ಅಂತ ಇವತ್ತು ದೇವರು ಹೇಳ್ತಾ ಇದ್ದಾರೆ. ಹಾಲೆಲೂಯ. ಕಣ್ಣುಗಳು ಮುಚ್ಚೋಣ, ಪ್ರಾರ್ಥಿಸೋಣ. ರಬಲ ಶಬರಬರಬರ ಹದಲ ಮಲ ಶಂದದರ ಬರಬರಬರ. ಎಸ್, ಇನ್ನೇ 2 ದಿನ ಇದೆ 2024 ಮುಗಿಯೋದಕ್ಕೆ. ಯಾರ್ಯಾರ ಜೀವಿತದಲ್ಲಿ ಇನ್ನೂ ಅದ್ಭುತ ಕಾಣಿಲ್ಲೋ, ದೇವರು ಖಂಡಿತ ಮಾಡಕ್ಕೆ ಹೋಗ್ತಾ ಇದ್ದಾರೆ. ವಾಗ್ದಾನಗಳು, ದೇವರು ಮಾಡಿದ ವಾಗ್ದಾನಗಳು ಒಂದು ತಪ್ಪಿ ಹೋಗಲ್ಲ.
ಯಾವುದೇ ಶಕ್ತಿ ವಿರೋಧವಾಗಿರಲಿ, ದಾಗೋನನಾಗಿರ್ಬೋದು, ಆಲ್ಮಿಕೆಗಳಾಗಿರ್ಬೋದು, ಫೆಲಿಸ್ಟಿಯರಾಗಿರ್ಬೋದು, ವಿರೋಧವಾಗಿ ಯಾವ ಶಕ್ತಿಗಳನ್ನಿರಲಿ, ಇವತ್ತು ದೇವರು ಹೇಳ್ತಾರೆ ಹಾಲೆಲೂಯಾ ಸ್ತೋತ್ರ, ನನ್ನ ಮುಂದೆ ನಿಲ್ಲಕ್ಕೆ ಯಾವುದಕ್ಕೂ ಸಾಧ್ಯ ಇಲ್ಲ. ನನ್ನ ಕರ್ತಾದಿ ಕರ್ತನು, ರಾಜಾದಿ ರಾಜನು, ಹಾಲೆಲೂಯಾ ಸ್ತೋತ್ರ. ದೇವರಿಗೆ ದೇವರಾದ ನನ್ನ ದೇವರು, ಸೃಷ್ಟಿಕರ್ತನು ಆತನಾಗಿದ್ದಾನೆ. ಹಾಲೆಲೂಯಾ. ಶಬರಬರಬರ ಶಂದದರ ಬರಬರ ಬರ ರೂಬಾಬರ ಶಂಬರಬರ ಹಬಲ ಶಬರ ರಬಲ ರಬಲ ಹದಲ. ಎಸ್, ದೇವರ ಚಲಿಸಿದೆ, ದೇವರ ಕರ ಹಾಲೆಲೂಯಾ ಅನೇಕ ಕುಟುಂಬದಲ್ಲಿ ಚಲಿಸ್ತಾ ಇದೆ. ಎಸ್, ಅನೇಕ ಹಾಲೆಲೂಯಾ ಆರಾಧನೆಗೆ ತಡೆಯಾಗಿ ನಿಲ್ತಾ ಇದ್ದಾರಪ್ಪ. ಅನೇಕರು ಆರಾಧನೆಗೆ ಬರದೆ ಅನೇಕರು ನಿಂತಿದ್ದಾರೆ. ದೇವರೇ, ಇವತ್ತು ನಿನ್ನ ಶಕ್ತಿ ವ್ಯಾಪರಿಸಲಿ, ಈ ಕಾದೋಷಿಗೆ ನಿನ್ನ ಶಕ್ತಿ ವ್ಯಾಪರಿಸಲಿ. ತಡೆಯಾಗಿ ನಿಂತಿರುವ ಶಕ್ತಿಗಳು, ಇಸ್ಲಾರಿಗೆ ವಿರೋಧವಾಗಿ ಎಲ್ಲಿ ಹೋದರೂ ಆಲ್ಮಿಕ ಶಕ್ತಿಗಳು ತಡೆಯಾಗಿ ನಿಲ್ತಾ ಇತ್ತು. ಇವತ್ತು ಯೇಸು ನಾಮದಲ್ಲಿ ಆ ಶಕ್ತಿಗಳು ಕೇಳರಗಳೇ. ಎಸ್, ಏನೇ ಕಾರ್ಯ ಮಾಡಕ್ ಹೋದ್ರು ಈ ಆಲ್ಮಿಕ ಶಕ್ತಿಗಳು ಎದ್ದು ನಿಲ್ತಾ ಇತ್ತು. ಇಸ್ಲಾರಿ ಯಾವುದೇ ಕಾರ್ಯಕ್ಕೆ ಹೋದ್ರು ವಿರೋಧವಾಗಿ ನಿಲ್ತಾ ಇತ್ತು. ನೀನ್ ಹೆಂಗ್ ಉದ್ಧಾರ ಆಗ್ಬಿಡ್ತೀಯ, ನೀನ್ ಹೆಂಗೆ ಮೇಲೆ ಬಂದ್ಬಿಡ್ತೀಯ, ನಿನ್ನ ಭವಿಷ್ಯ ಹೆಂಗ್ ಹಾಲೆಲೂಪಿಸ್ತೀಯ, ನಾನು ನಿಲ್ತೀನಿ, ನಿನಗೆ ವಿರೋಧವಾಗಿ ನಾನು ನಿಲ್ತೀನಿ ಅಂತ ನಿಂತು ಶಕ್ತಿಗಳು ಅನೇಕ ತಲೆಮಾರುಗಳ ಹಾಲೆಲೂಸದ ವಾದಿಸಿ ನಿಲ್ಲುವ ಶಕ್ತಿಗಳನ್ನ ದೇವರು ಸಂಭವಿಸ್ಕೊಂಡು ಬಂದ್ರು. ಹಾಲೆಲೂಸದ್ರ ಅವನ್ನೆಲ್ಲನೂ ಎತ್ತಾಕ್ತಾ ಇದ್ರು. ಹಾಲೆಲೂಯಾ. ಎಸ್, ಇವತ್ತು ಕಾದೋಷ್ ಸಭೆಯಲ್ಲಿ ಇನ್ನ ಹಾಲೆಲೂಯಾ ಸ್ತೋತ್ರ 7 ದಿನ ಇದೆ. ಹಾಲೆಲೂಯಾ ಸ್ತೋತ್ರ ವರ್ಷಕ್ಕೆ ಕಾಲಿಡಬೇಕಾದ್ರೆ ದೇವರನ್ನು ಆಶೀರ್ವಾದದಲ್ಲಿ ನಿಲ್ಲಿಸ್ತೀರಿ. ಹಾ ಹೋ ರಬಲ ಶಬರಬರಬರ ರಬಲಬಲ ಶಬರಬರಬರ ತಲಮಲ ಮಲ 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 ಶಬರಬಲ ಬಲ ಬಲ. ಎಸ್, ವಾದಿಸಿ ನಿಲ್ಲುವ ಶಕ್ತಿಗಳು ಯೇಸು ನಾಮದಲ್ಲಿ ಕೀಳರಗ್ತಾ ಇದೆ. ಓ ಹಾಲೆಲೂಯಾ. ಕೆಲಸದ ವಿಷಯದಲ್ಲಿ ದೇವರು ಒಂದು ಅದ್ಭುತ ಮಾಡಕ್ ಹೋಗ್ತದೆ. ಪ್ರಮೋಷನ್ಗಳು ದೇವರು ಕೊಡಕ್ ಹೋಗ್ತಾ ಇದಾರೆ. ಪ್ರಮೋಷನ್ಗಳ ಮೇಲೆ ಪ್ರಮೋಷನ್ಗಳು ಬರಕ್ ಹೋಗುತ್ತೆ. ತಡೆಯಾಗಿ ನಿಂತಿರುವ ಶಕ್ತಿಗಳು, ಎಸ್, ಈ ದುಷ್ಟನ ಆಮನನ್ನು ಹಾಲೆಲೂಯಾ ತಡೆಯಾಗಿ ನಿಂತಿದ್ದ ಅದೇ ತರ ನಿಮಗೂ ತಡೆಯಾಗಿ ನಿಂತಿರುವ ಶಕ್ತಿಗಳು ಇವತ್ತು ಕೀಳಾಗ್ತಾ ಇದೆ. ಶಬರಬರಬಲ ಶಂದದರ ಬಬಬಬ ರಕತರ ಬರ 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 ಹಾ ಹಾ ಹಾ. ಅನೇಕರು ಫೆಲಿಸ್ಟಿಯರು ಕೊಂಡಾಡಿದ್ರು, ದಾಗೋನನೇ ನನ್ನ ದೇವರು, ದಾಗೋನನೇ ನನ್ನ ದೇವರು ಅಂತ ಕೊಂಡಾಡಿದ್ರು. ಯಾವಾಗ ಮಂಜುಷ ಪಟ್ಟಿಗೆ ದೇವನ ಆಲಯದಲ್ಲಿ ಬಂತು, ಆ ದಾಗೋನ ಶಕ್ತಿ ಆಟ ಬೀಳ್ತು. ಎಸ್, ನಿನಗೆ ತಡೆಯಾಗಿ, ನಿನಗೆ ಭವಿಷ್ಯಕ್ಕೆ ತಡೆಯಾಗಿ, ನಿನ್ನ ಕೆಲಸಕ್ಕೆ ತಡೆಯಾಗಿ ಯಾವ ಶಕ್ತಿಗಳು ನಿಲ್ಲಕ್ಕೆ ಅಧಿಕಾರ ಇಲ್ಲ. ಯೆಹೋವನೇ ನಿನಗೆ ದೇವರು, ಯೆಹೋವನೇ ನಿನಗೆ ದೇವರು. ಓ ಹಾಲೆಲೂಯಾ. ಶರಬಲ ಬಲ ಬಲ ರಾಮಮಲ ಶಬರ ಬರ 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 ಶಂದರ ಬರ 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 ಹಬಲ ಬಲ 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 ಬಲ. ಯಸ್, ಎಲ್ಲ ಶಕ್ತಿಗಳು ಕೀಳರಗಬೇಕು. ಯೇಸು ನಾಮದಲ್ಲಿ ಎಲ್ಲ ಶಕ್ತಿಗಳು ಕೀಳರಬೇಕು. ಭೂಲೋಕಕ್ಕೂ ಪರಲೋಕಕ್ಕೂ ಕೊಡಲ್ಪಟ್ಟ ಒಂದೇ ಒಂದು ನಾಮ, ಅದು ಯೇಸು ನಾಮ ಆಗಿದೆ. ಆ ನಾಮದಲ್ಲಿ ಎಲ್ಲ ಮೊಣಕಾಲು ಮಚ್ಚಳ ಪಡಬೇಕು. ಆಡಬಟ್ಟ ಆಡುತ್ತೆ, ಬಿಡೋದಿಲ್ಲ, ನಾನು ಬಿಡೋದಿಲ್ಲ. ನಾನು ನಿನ್ನ ತಲೆ ಎತ್ತಕ್ಕೆ ಬಿಡಲ್ಲ, ನಿನ್ನ ಅವಮಾನ ಪಡಿಸ್ಬೇಕು, ನಿನ್ನ ಜೀವಿತರ ಉದ್ಧಾರ ಮಾಡಕ್ ನಾನು ಬಿಡೋಲ್ಲ, ನಿನ್ನ ಭವಿಷ್ಯ ಉದ್ಧಾರ ಮಾಡಕ್ ಬಿಡಲ್ಲ ಅಂತ ತಲೆ ಎತ್ತಿರೋ ಶಕ್ತಿಗಳು ಇವತ್ತು ಕೇಳಾಗ್ತಾ ಇದೆ ಯೇಸು ನಾಮದಲ್ಲಿ. ಓ ಹಾಲೆಲೂಯಾ. ಶದರ ಬರ ಬರ ಬರ. ಎಸ್, ತಳಮಾರುತ್ತ ಯಾವ ಶಕ್ತಿಗಳು ಎದ್ದಿರ್ಲಿಲ್ಲ, ಯಾವ ಶಕ್ತಿಗಳು ಎದ್ಲಿಲ್ಲ. ನಂದೇ ಇದು ಅನೇಕರು ಎದ್ದು ನಿಂತರು, ಅದು ಯಾವುದು ನಿಲ್ಲಲಿಲ್ಲ ದೇವರ ಮುಂದೆ. ನನ್ನ ದೇವರ ಮುಂದೆ ಯಾವ ಶಕ್ತಿಗಳು ಎದ್ದು ನಿಲ್ಲಕ್ಕಾಗಲ್ಲ. ಯಾಕಂದ್ರೆ ಆತನೇ ಕರ್ತನು, ಆತನೇ ರಾಜನು, ಆತನೇ ಒಡೆಯನು ಆಗಿದ್ದಾನೆ. You are the Lord of Lord, of King of King. Yes, Lord. ಯೇಸು ಮಾತ್ರ ಕರ್ತನೆಂದು
ದೇವರು ನೀ, ಸೃಷ್ಟಿಕರ್ತನು ನೀನೊಬ್ಬನೇ ಆಗಿದ್ಯಾ. ಭೂಮಿನ ಸೃಷ್ಟಿ ಮಾಡಿರುವ ದೇವರು ನೀನು, ಆಕಾಶನ ಸೃಷ್ಟಿ ಮಾಡಿರುವ ದೇವರು ನೀನು, ಸಮಸ್ತವು ಸೃಷ್ಟಿ ಮಾಡಿರುವ ದೇವರು ನೀನಾಗಿದ್ಯಪ್ಪ. ಹೌದು ಕರ್ತನೆ, ನಿನಗೆ ಸಮಾನರು ಯಾರಿದ್ದಾರೆ ಕರ್ತನೆ? ಯಾರು ಇಲ್ಲಪ್ಪ. ನೀನೊಬ್ಬನೇ ಕರ್ತನು, ನಿನ್ನಲ್ಲದೆ ಮತ್ತೊಬ್ಬರು ದೇವರು ಇಲ್ಲ ದೇವರೇ. ನೀನೇ ರಾಜನು, ನೀನೇ ಒಡೆಯನು, ನೀನೇ ಸಮಸ್ತವಾಗಿದ್ಯಾ ಕರ್ತನೆ. ಹೌದಪ್ಪ, ಎಲ್ಲ ಶಕ್ತಿಗಳು ಅಡ್ಡ ಬೀಳಲು ಪಡಬೇಕು. ಭೂಲೋಕಕ್ಕೂ ಪರಲೋಕಕ್ಕೂ ಕೊಡಲ್ಪಟ್ಟ ಒಂದೇ ಒಂದು ನಾಮ, ಅದು ಯೇಸು ನಾಮ ಆಗಿದೆ. ಎಲ್ಲ ಮನಕಾಲ್ ಮಚ್ಚಳ ಪಡಬೇಕು. ಹಾಲೆಲೂಯ, ಸ್ತೋತ್ರ ಕರ್ತನೆ. ಜನಗಳ ನಿನ್ನ ಕೈಯಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀನಪ್ಪ. ಅವರ ಜೀವಿತದಲ್ಲಿ ವಿರೋಧವಾಗಿ ನಿಂತಿರುವ ಶಕ್ತಿಗಳು, ವಿರೋಧವಾಗಿ ಕಾರ್ಯ ಮಾಡುವ ದುರಾತ್ಮನ ಕಾರ್ಯಗಳು ಇವತ್ತು ಯೇಸು ನಾಮದಲ್ಲಿ ಗದರಿಸ್ತಾ ಇದ್ದೀನಿ ದೇವರೇ. ಯೇಸು ನಾಮದಲ್ಲಿ ಶಪಿಸ್ತಾ ಇದ್ದೀನಿ ಅಪ್ಪ. ಕೀಳರಿಲ್ಲ ಯೇಸು ನಾಮದಲ್ಲಿ. ಸಭೆಗೆ ವಿರೋಧವಾಗಿ ತುತಂತ್ರ ತಂದಾಕುವ ದುರಾತ್ಮನ ಕಾರ್ಯಗಳು, ಆ ಟೆರಿಟೋರಿಯಲ್ ಸ್ಪಿರಿಟ್ಗಳು ಯೇಸು ನಾಮದಲ್ಲಿ ಶಪಿಸ್ತಾ ಇದ್ದೀನಿ. ಓ ಹಾಲೆಲೂಯ, ಶಾದಾರ ಬರ 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 ಬರ. ಇನ್ನ ಬೆಳೆ ಇಲ್ಲ, ಇನ್ನ ನಿನ್ನ ಸಮಯ ಮುಗೀತು, ಇನ್ನ ನಿನ್ನ ಸಮಯ ಮುಗೀತು. ಇಲ್ಲಿ ಕರ್ತಾದಿ ಕರ್ತನು, ರಾಜಾದಿ ರಾಜನು, ಹಾಲೆಲೂಯ ಸ್ತೋತ್ರ ನಿಂತಿದ್ದಾರೆ, ನಮ್ಮ ಮಧ್ಯದಲ್ಲಿ ನಿಂತಿದ್ದಾರೆ. ಆತನು ಹಾಲೆಲೂಯ ಸ್ತೋತ್ರ ನಮಗಾಗಿ ಯುದ್ಧ ಮಾಡೋರು, ಆತನು ನಮಗಾಗಿ ಯುದ್ಧ ಮಾಡೋರು. ಎಸ್, ಓ ಹಾಲೆಲೂಯ, ಎಸ್ ಲಾರ್ಡ್, ಎಸ್ ಲಾರ್ಡ್, ಹಾಲೆಲೂಯ. ಸಭೆಗೆ ವಿರೋಧವಾಗಿ ಕುತಂತ್ರ ಮಾಡಿ ವಂಚನೆ ತಂದಾಕಿ ದುಷ್ಟನ ಆವಿಗಳು, ಎಲ್ಲ ದುರಾತ್ಮನ ಶಕ್ತಿಗಳನ್ನು ಯೇಸು ನಾಮದಲ್ಲಿ ಕೀಳರಗಲಿ. ಹಾಲೆಲೂಯ ಸ್ತೋತ್ರ. ಅಭಿವೃದ್ಧಿ ಕಾಂಡಾಗ ಹಾಲೆಲೂಯ ಸ್ತೋತ್ರ. ಯಾವಾಗಲೂ ವಿರೋಧವಾಗಿ ನಿಂತಿರುವ ಆಲ್ಮಿಕ ಶಕ್ತಿಗಳು ಯೇಸು ನಾಮದಲ್ಲಿ ತುಳಿತಾ ಇದ್ದೀನಿ. ಶಾದರ ಬರ 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 ಬರ. ಎಲ್ಲ ಫಿಲಿಷ್ಟಿಯನ ಶಕ್ತಿಗಳು ಯೇಸು ನಾಮದಲ್ಲಿ ಕೀಳರಗಲಿ. ಒಟ್ಟಕ್ಕೆ ಚಾತ್ಮಗಳು ಯೇಸು ನಾಮದಲ್ಲಿ ಬಿಡು. ರಬರ ಬರ ಶಂದದ ರಬರ ಕದರ ಮರ ಬರ ಶಬರ ಬರ ಹಬಲ ಬಲ ಶಂದದರೆ ಅದರು ರೇ ಲಲ ಲಲ ಲ ಶರೇ. ಓ ರಮ ಮಮ 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 ಮಮ. ಎಸ್, ದೂತರು ಇಳಿದಿದ್ದಾರೆ, ದೂತರು ಇಳಿದಿದ್ದಾರೆ, ದೂತರು ಇಳಿದಿದ್ದಾರೆ. ಹಾಲೆಲೂಯ. ಕತ್ತಿ ಹಿಡಿದು ದೂತರು ಇಳಿದಿದ್ದಾರೆ. ಈ ಏರಿಯಾದಲ್ಲಿ ತಿರುಗಾಡ್ತಾ ಇದ್ದಾರೆ. ಎಲ್ಲ ಅಶುದ್ಧ ಹಾವಿಗಳು, ಅಶುದ್ಧ ಕಾರ್ಯಗಳು ತಂದಾಕಿ ಹಾಲೆಲೂಯ ಸ್ತೋತ್ರನಪ್ಪ. ಹಿಂದೆ ಎಳೆಯುವ ಶಕ್ತಿಗಳು, ದುರಾತ್ಮನ ಕಾರ್ಯಗಳು ಯೇಸು ನಾಮದಲ್ಲಿ ಕೀಳರಗ್ತಾ ಇದೆ. ವರ್ಷಿಗೆ ಕಾಲಿಡಬೇಕಾದ್ರೆ ನಿನ್ನ ಮಹಿಮೆ ಆವರಿಸಲಿ ಅಪ್ಪ, ನಿನ್ನ ಮಹಿಮೆ ಆವರಿಸಲಿ. ಜನಾಂಗಗಳ ಸೃಷ್ಟಿಯಾಗಲಿ, ಜನಾಂಗಗಳ ಸೃಷ್ಟಿಯಾಗಲಿ. ಎಸ್, ಜನಾಂಗಗಳ ಸೃಷ್ಟಿಯಾಗಲಿ ದೇವರೇ. ಮಂದತನ ತಂದಾಕಿ, ಕುಟುಂಬದಲ್ಲಿ ಕಳವಳ ತಂದಾಕಿ, ಕುಟುಂಬದಲ್ಲಿ ವಿಭ್ರಾಗ ಮಾಡುವ ಶಕ್ತಿಗಳು ಯೇಸು ನಾಮದಲ್ಲಿ ಕೇಳಾರಲೇ. ಎಲ್ಲ ಶಕ್ತಿಗಳು ಯೇಸು ನಾಮದಲ್ಲಿ ಕೀಳರಗ್ತಾ ಇದೆ, ಯೇಸು ನಾಮದಲ್ಲಿ ಕೀಳರಗ್ತಾ ಇದೆ. ಸಂಖ್ಯೆಯಲ್ಲಿ ಹೋ ಹಾಲೆಲೂಯ ಸ್ತೋತ್ರ. ಈ ಸಂಖ್ಯೆಯಲ್ಲಿ ಒಂದು ಚರಿತ್ರೆ ಇತ್ತು. ದೇವರು ಇವತ್ತು ಯೇಸು ರಕ್ತದಲ್ಲಿ ತೊಳಿತಾ ಇದ್ದಾರೆ. ಹೋ ಹಾಲೆಲೂಯ. ಎಸ್, ಏಳಿನ ಹಾಲೆಲೂಯ ಸ್ತೋತ್ರ ಹುಟ್ಟು ಬಂದ್ರೆ ಮತ್ತೆ ಏಳಿನ ಹಾಗೆ ಕಾದೋ ಸಭೆ ಎದ್ದೊಳುತ್ತೆ. ಅನೇಕರ ಅನ್ಯರು ಅಷ್ಟಬಾಲಗಳನ್ನ ಹಾಲೆಲೂಯ ಬಾಲ ವಿಗ್ರಹಗಳನ್ನ ಆರಾಧನೆ ಮಾಡ್ತಾ ಇದ್ರು. ಹಾಲೆಲೂಯ ಸ್ತೋತ್ರ. ಎಲ್ಲ ಆತನ ಪ್ರವಾದಿಗಳಾಗಿದ್ರು. ಏಳೇನೋ ಒಬ್ಬನೇ ನಿಂತ. ಹಾಲೆಲೂಯ ಸ್ತೋತ್ರ. ನಿಜವಾದ ದೇವರಾಗಿದ್ರೆ ಇವತ್ತು ಯಜ್ಞ ಇಳಿಲಿ ಅಂತ ಒಬ್ರಿಗೂ ಆಗ್ಲಿಲ್ಲ. ಏಳಿನ ಸಮಯ ಬಂದಾಗ ಹಾಲೆಲೂಯ ಸ್ತೋತ್ರ ಪರಲೋಕದಿಂದ ಬೆಂಕಿ ಇಳಿದು ಬಂತು. ಓ ಹಾಲೆಲೂಯ ಸ್ತೋತ್ರ. ನಾನು
450 ಬಾಲ ಪ್ರವಾದಿಗಳ ಒಂದೇ ದಿನದಲ್ಲಿ ಸಂಬರ ಉಂಟಾಯಿತು. ಎಸ್, ಇವತ್ತು ಸಂಖ್ಯೆಯಲ್ಲಿ ದೇವರು ಏನೋ ಒಂದು ಕಾರ್ಯ ಮಾಡಕ್ ಹೋಗ್ತಾ ಇದಾರೆ. ಎಸ್, ಅದ್ಭುತವಾದ ಕಾರ್ಯಗಳು ದೇವರು ಮಾಡಕ್ ಹೋಗ್ತಾ ಇದಾರೆ. ಆಲ್ರೆಡಿ ಏಳಿನ ಹುಟ್ಟಿದ್ದಾನೆ, ಆಲ್ರೆಡಿ ಏಳಿನ ನಿಂತಿದ್ದಾನೆ. ಹಾಲೆಲ್ಲೂಯ್ಯ, ನಿಂತಿದ್ದಾನೆ. ಯಾವ ಶಕ್ತಿಗಳು ತಲೆ ಎತ್ತಕ್ಕಾಗಲ್ಲ, ಇನ್ನು ಯಾವ ಶಕ್ತಿಗಳು ತಲೆ ಎತ್ತಕ್ಕಾಗಲ್ಲ. ದೇವರೊಬ್ಬನೇ. ಹಾಲೆಲ್ಲೂಯ್ಯ, ಸ್ತೋತ್ರ. ದೇವರೊಬ್ಬನೇ. ದೇವರ ಪಕ್ಷದಲ್ಲಿ ಯಾರಿದ್ದಾರೋ ಅವರೆಲ್ಲ ನನ್ನಲ್ಲಿ ಬೆಳಗ್ಗೆ ಬಂದಾಗ ಎಳಿಯನ್ನು ಯಾವ ಥರ ಹೇಳ್ತದೆ ನಾನು ಅದೇ ಥರ ಹೇಳ್ತಾ ಇದ್ದೀನಿ. ದೇವರ ಪಕ್ಷದಲ್ಲಿ ನಿಲ್ಲೋರು ಎಲ್ಲರೂ ಇಲ್ಲಿ ಬರಲಿ. ಹಾಲೆಲ್ಲೂಯ್ಯ, ನಮ್ಮ ದೇವರೊಬ್ಬರೇ. ಹಾಲೆಲ್ಲೂಯ್ಯ, ಸ್ತೋತ್ರ. ಬರಲಿ ಎಲ್ಲರ. ಹಾಲೆಲ್ಲೂಯ್ಯ. ಕರ್ತನೇ, ನೀನ ಹತ್ರ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರನಪ್ಪ. ಅದ್ಭುತ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮಹಿಮೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇಷ್ಟೊತ್ತು ಹಾಲೆಲ್ಲೂಯ್ಯ, ಸ್ತೋತ್ರ. ನಿನ್ನ ಮಹಿಮೆಯಲ್ಲಿ ಇಳಿಸಿದಕ್ಕಾಗಿ ಸ್ತೋತ್ರ. ಪ್ರಸನ್ನತೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಅದ್ಭುತ ಕಾರ್ಯಗಳು ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡು ತಂದೆ.